ಹರಿ ಓಂ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮ್ಯರು ಮುರ್ಮುಹು ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶ್ರೀ ರತ್ನಾಢ್ಯ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮದೇವತೆ ಮತ್ತು ಬಾಲಹನುಮರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಇಡೀ ಕಾರ್ಯಕ್ರಮದಲ್ಲಿ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನಾನು ಹಣೆ ಹೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಬಾಲಹನುಮರ ದೇವಸ್ಥಾನ ಬರಬೇಕಾದ್ರೆ ಪೂಜನೀಯರು ಹೇಳ್ತಾ ಬಂದರು ಇತಿಹಾಸವನ್ನು. 800 ವರ್ಷಗಳ ಇತಿಹಾಸ, ಮಿನಿಮಮ್ ಅಂದರೂ 800 ವರ್ಷಗಳ ಇತಿಹಾಸ ಇರುವಂಥ ಮತ್ತು 3 ಕಾಲದಲ್ಲೂ ಕೂಡ ದುರ್ವಾಸ ಮುನಿಗಳಿಂದ ಸ್ಥಾಪಿಸಲ್ಪಟ್ಟು ಜನಮೇಜಯರಿಂದ ಆರಾಧಿಸಲ್ಪಟ್ಟು ಭೀಮರಿಂದಲೂ ಕೂಡ ಅಭಿಷೇಕಿಸಲ್ಪಟ್ಟಿರುವಂಥ ಬಾಲಹನುಮರ ದೇವಸ್ಥಾನ 3 ಯುಗದಲ್ಲೂ ಕೂಡ ಆರಾಧಿಸಿರುವಂಥ ಏಕೈಕ ಹನುಮರ ದೇವಸ್ಥಾನ ಜಗತ್ತಿನಲ್ಲಿದ್ದರೆ ಅದು ಇಲ್ಲಿರುವಂಥ ಬಾಲಹನುಮರ ದೇವಸ್ಥಾನ ಅಂತ ಹೇಳಿದ್ರು. ಕೇಳಿದಾಗ ಬಹಳ ಆನಂದ ಆಯಿತು. ಬಹುಶಃ ಭಗವಂತನ ಹತ್ರ ಕೇಳಲಿಕ್ಕೇನೂ ಇಲ್ಲ. ನಾವು ಕೇಳದೇ ಇರೋದನ್ನು ಕೂಡ ಮನಸ್ಸಿನಲ್ಲಿರುವಂಥ ಮಾತನ್ನು ನಾವು ಹೇಳಲಿಲ್ಲ ಅಂದರೂ ಕೂಡ ಅರ್ಥ ಮಾಡಿಕೊಂಡು ಪ್ರತಿಯೊಂದನ್ನು ದಾರಿ ಎರೆಯುವಂಥವನು ಭಗವಂತ. ಶ್ರೀಮದ್ ಭಾಗವತಂನಲ್ಲಿ ಶುರುವಾಗೋದೇ ಆ ರೀತಿಯಲ್ಲಿ. ಭಗವಂತ ಯಾರು ಅಂದರೆ ನಮ್ಮೆಲ್ಲರ ತಂದೆ ಅಂತ. ಪಿತಾ ಆತ. ಪಿತಾ ಯಾಕೆ ಅಂದರೆ ಪಾತೀತೀತಿ ಪಿತಃ ಅಂತ ಯಾರು ಸಲಹುತ್ತಾನೋ ಖುಷಿಯಿಂದ ಆನಂದದಿಂದ ನಮ್ಮನ್ನು, ಬಹುಶಃ ಭಾಗವತಂನಲ್ಲಿ ವ್ಯಾಸರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲೇ ಒಂದು ಆನಂದ ಭಗವಂತನಿಗೆ. ಆ ಯಾವಾಗಲೂ ಆನಂದಮಯದಲ್ಲಿರುವಂಥ ಭಗವಂತನಿಗೆ ನಮ್ಮನ್ನು ನೋಡ್ಕೊಳ್ಳೋದು ಇನ್ನೊಂದು ಆನಂದ. ಅಂತಹ ನಮ್ಮನ್ನು ಪೋಷಿಸುವಲ್ಲಿ ಆನಂದವಂತ ಪಡೆಯುವಂಥ ಭಗವಂತನ ಮುಂದೆ ನಾವು ಕೇಳುವಂಥದ್ದೇನೂ ಇಲ್ಲ. ಕೇಳೋದಂತಿದ್ರೆ ಇಷ್ಟೇ, 3 ಕಾಲದಲ್ಲೂ ಕೂಡ ಆರಾಧಿಸಲ್ಪಟ್ಟಿರುವಂಥ ಹನುಮಂತನನ್ನು ಅಕಸ್ಮಾತ್ ಮೋಕ್ಷದ ಹಾದಿ ಇನ್ನೂ ದೂರ ಇದ್ದರೆ, ಇನ್ನೂ 3 ಯುಗಗಳ ಕಾಲ ನಾವು ಆತನನ್ನು ಭಕ್ತರಂತೆ ಆರಾಧಿಸುವಂಥ ಶಕ್ತಿ ಆ ಭಗವಂತ ನಮಗೆ ಕೊಡಲಿ, ಆ ಭಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಸಲಿ ಅನ್ನೋದು ಮಾತ್ರ ಭಗವಂತಲ್ಲೇ ನಾವು ಕೇಳ್ಕೊಳ್ಬೋದು. ಆ ಬಾಲ ಹನುಮರನ್ನ ಮನದಲ್ಲಿ ನೆನೆಯುತ್ತಾ ಬಹುಶಃ ಬರಬೇಕಾದ್ರೆ ಮಹಾದ್ವಾರವನ್ನು ನೋಡಿದ್ವಿ. ಸಾಕೇತಪುರಿ ಮಹಾದ್ವಾರ ಅಂತ ಸುಂದರವಾದ ಹೆಸರನ್ನು ಇಟ್ಟಿದ್ದಾರೆ. ಸಾಕೇತಪುರಿ ಅಂದರೆ ಅಯೋಧ್ಯೆಗಿದ್ದಂಥ ಮತ್ತೊಂದು ಹೆಸರು, ಹಿಂದಿನ ಕಾಲದ ಹೆಸರು. ಆ ಸಾಕೇತಪುರಿ ದ್ವಾರದಿಂದ ಒಳಗೆ ಬಂದು ಮಂದಿರಕ್ಕೆ ಬಂದ ಕೂಡಲೇ ಮನಸ್ಸು ಯುಗಾಂತರಕ್ಕೆ ಧಾವಿಸುತ್ತೆ. ಅಯೋಧ್ಯೆಯಲ್ಲೇ ಬಂದಿದ್ದೀವೇನೋ ಅನ್ನೋ ಭಾವನೆ. ಆಗಿನ ಕಾಲದಲ್ಲಿ ಯಾವ ಮನುನ ಮಾನವೇಂದ್ರನ ಸಾಪುರ ನಿರ್ವಿತ ಸ್ವಯಂ ಅಂತ ವಾಲ್ಮೀಕಿಯವರು ಅಯೋಧ್ಯೆಯನ್ನು ವರ್ಣಿಸಿದ್ದಾರೆ. ಮನುವಿನಿಂದಲೇ ನಿರ್ಮಾಣವಾದಂಥ ನಗರ ಅಯೋಧ್ಯೆ. ಯುದ್ಧದ ಕಲ್ಪನೆಯೂ ಬಾರದಂಥ ಶಾಂತಿ ಪ್ರಿಯರ ನಗರವಾಗಿರಬೇಕು ಅಂತ ಅಯೋಧ್ಯೆಗೆ ಅಯೋಧ್ಯೆ ಅಂತ ನಾಮಕರಣ ಮಾಡಲಾಯಿತು ಅಂತ ವಾಲ್ಮೀಕಿಯವರು ರಾಮಾಯಣದಲ್ಲಿ ಹೇಳಿದರು. ಅಂತಹ ನಗರವನ್ನು ಮತ್ತೊಮ್ಮೆ ಮನಸ್ಸಿನಲ್ಲಿ ಚಿತ್ರಿಸುವಂಥ, ಆ ಯುಗಕ್ಕೆ ಕರ್ಕೊಂಡು ಹೋಗುವಂಥ ಮಂದಿರದ ಆವರಣದಲ್ಲಿ ನಾವೆಲ್ಲರೂ ಇದ್ದೀವಿ. ಬಹುಶಃ ನನಗೆ ಕೊಟ್ಟಿರುವಂಥ ವಿಚಾರ ಭಾರತೀಯ ಸಂಸ್ಕೃತಿ ಅಂತ. ಭಾರತೀಯ ಸಂಸ್ಕೃತಿಯ ಶುರು ಇದೆ ಅಯೋಧ್ಯೆಯಿಂದಲೂ ಶುರು ಮಾಡ್ಬೋದು ನಾವು. ಸಾಕೇತಪುರಿ ನಮ್ಮ ಭಾರತದ ಅಷ್ಟೂ ಸಂಸ್ಕೃತಿಯನ್ನು ತನ್ನೊಳಗೆ ಅಡಗಿಸಿಕೊಂಡಿರುವಂಥ ನಗರ ಅಯೋಧ್ಯೆ. ಪ್ರತಿಯೊಂದರಿಂದ ನೀವು ಶುರು ಮಾಡಿದ್ರು ಕೂಡ ಆ ರಾಜರ ಇತಿಹಾಸವನ್ನು ನೋಡ್ಕೊಂಡು ಬಂದರೆ, ಯಾವ ಸತ್ಯವನ್ನು ನಾವೆಲ್ಲರೂ ಆರಾಧಿಸ್ತೀವೋ ಆ ಸತ್ಯಕ್ಕೆ ಶಿರೋಮಣಿಯಾಗಿ ನಿಂತು ಆ ಸತ್ಯದ ಮಾರ್ಗವನ್ನು ಹಿಡಿಲಿಕ್ಕೋಸ್ಕರ ವಿಶ್ವಾಮಿತ್ರರ ಪರೀಕ್ಷೆಗೆ ಗುರಿಯಾಗಿ ಆ ಸತ್ಯ ಮಾರ್ಗವನ್ನು ಬಿಡದೆ ಸರ್ವಸ್ವವನ್ನು ತ್ಯಾಗ ಮಾಡಿ ಕೊನೆಗೊಂದು ದಿನ ಸ್ಮಶಾನವಾಸಿಯಾದಂಥ ಸತ್ಯ ಹರಿಶ್ಚಂದ್ರರಂಥ ಆದರ್ಶವನ್ನು ನಮಗೆ ಕೊಟ್ಟಿದ್ದು ಅದೇ ಸಾಕೇತಪುರಿ ಅಯೋಧ್ಯೆಯ ನಗರಿ. ಗೋಪೂಜೆ ಆದರ್ಶವನ್ನು ಜಗದೆದುರು ದಿಲೀಪರು ಮಂಡಿಸಿದಂಥ ತಾಣ ಅಯೋಧ್ಯೆ. ಸೀತಾಮಾತೆ ಅರಮನೆಯ ಪರಿಜನರೊಂದಿಗೆ ತನ್ನ ಅತ್ತೆಯರೊಂದಿಗೆ ಅಂತಃಪುರದಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕ್ತಾ ಇದ್ದಂಥ ನಗರ ಅಯೋಧ್ಯೆ. ಪ್ರಭು ಶ್ರೀರಾಮಚಂದ್ರರು 1000 ವರ್ಷಗಳ ಕಾಲ ಆಳಿದಂಥ ನಗರ ಅಯೋಧ್ಯೆ. ಕೊನೆಗೊಂದು ದಿನ ಅದೇ ಶ್ರೀರಾಮರನ್ನು ತನ್ನ ಒಡಲಲ್ಲಿ ಅಡಗಿಸಿಕೊಂಡಂಥ ಸರಿಯು ತಾಯಿ ಹರಿಯುವಂಥ ನಗರ ಅದೇ ಅಯೋಧ್ಯೆ. ಸ್ವತಃ ಮಾರುತಿಯು, ಭಕ್ತಾಗ್ರಣಿಯಾದ ಮಾರುತಿಯು ದಾಶರಥಿಯ ಚರಣಗಳನ್ನು ಆರಾಧಿಸಿದಂಥ ನಗರ ಅಯೋಧ್ಯೆ. ಅಂಥ ನಗರ ಅಯೋಧ್ಯೆ ಹೆಸರಿನಲ್ಲಿರುವಂಥ ಮಹಾದ್ವಾರ ಸಾಕೇತಪುರಿ ಮಹಾದ್ವಾರ. ಅಲ್ಲಿಂದ ಬಂದು ಇಲ್ಲಿ ನಿಂತು ಭಾರತ ಸಂಸ್ಕೃತಿಯ ಬಗ್ಗೆ ಮಾತಾಡಬೇಕಂದ್ರೆ ನಿಜವಾಗಲೂ ನನಗೆ ಭಗವಂತ ಕೊಟ್ಟಿರುವಂಥ ಸೌಭಾಗ್ಯ ಅದು. ಈ ಭಾರತೀಯ ಸಂಸ್ಕೃತಿ ಅಂದ ಕೂಡಲೇ ಬಹುಶಃ ಭಾರತೀಯ ಸಂಸ್ಕೃತಿ ಬಹಳ ವಿಶಾಲವಾದಂಥ ವಿಷಯ. ಪೂಜನೀಯರು ಬಂದ ಕೂಡಲೇ ಹೇಳ್ತಾ ಇದ್ರು, ಭಾರತೀಯ ಸಂಸ್ಕೃತಿ ಅನ್ನೋದು ದೊಡ್ಡದಾದ ವಿಷಯದಲ್ಲಿ ಯಾವುದನ್ನು ಬೇಕಾದರೂ ಮಾತಾಡು ನೀನು ಅಂತ. ನನಗೆ ಖುಷಿ ಅನಿಸಿದ್ದಿದೆ ಕಾರಣಕ್ಕೆ ಬಹಳ ವಿಶಾಲವಾದಂಥ ನನಗೆ ವಿಷಯವನ್ನು ಕೊಟ್ಟಿದ್ದಾರೆ. ಈ ವಿಶಾಲವಾದಂಥ ಹಿಂದೂ ಮಹಾಸಾಗರದಷ್ಟು ವಿಶಾಲವಾಗಿರುವಂಥ ಭಾರತೀಯ ಸಂಸ್ಕೃತಿಯನ್ನು ನನ್ನ ಪುಟ್ಟ ಬಾಯಿಂದ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ನನಗೆ ಗೊತ್ತು. ಆದರೆ ನನ್ನಿಂದ ಎಷ್ಟು ಆಗುತ್ತೋ ಅಷ್ಟನ್ನು ನಿಮಗೆ ತಿಳಿಸುವಂಥ ಪ್ರಕ್ರಿಯೆಯನ್ನು ಭಗವಂತ ನನ್ನಲ್ಲಿ ಹೇಳಿಸುವಂಥ ಕೆಲಸಗಳನ್ನು ಮಾಡಿಸ್ತಾನೆ ಅನ್ನೋ ನಂಬಿಕೆಯಿಂದ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ನನ್ನ ನೆಚ್ಚಿನ ಬಂಧುಗಳೇ, ಭಾರತೀಯ ಸಂಸ್ಕೃತಿಯನ್ನು ಬಹುಶಃ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಿದ್ದು ಭಾರತೀಯ ಸಂಸ್ಕೃತಿ. ಆ ಜ್ಞಾನವನ್ನು ಮತ್ತೊಮ್ಮೆ ನಮ್ಮ ಮಕ್ಕಳಿಗೆ ಪರಿಚಯ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಪೂಜನೀಯ ನಿರ್ಭಯಾನಂದ ಸ್ವಾಮೀಜಿಯವರು ಹೇಳ್ತಾ ಇದ್ರು, ಶಾಲೆಗೆ ಹೋಗುವಂಥ ಮಗುವಿಗೆ ಮಾಡುವಂಥ ಪ್ರಥಮ ಪಾಠ ಭಾರತೀಯ ಸಂಸ್ಕೃತಿ ಏನಾದರೂ ಆಗಿದ್ದಿದ್ರೆ
ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಮಾಡುವಂಥ ಪಾಠದ ಮೊದಲನೇ ವಿಷಯ ಭಾರತೀಯ ಸಂಸ್ಕೃತಿ ಅಂತ ಇದ್ದಿದ್ರೆ ಇವತ್ತು ಭಾರತದ ಒಂದೊಂದು ಊರಿನಿಂದ 4 ಜನ ನೊಬೆಲ್ ಪ್ರಶಸ್ತಿ ವಿಜೇತರು ಎದ್ದು ಬರ್ತಾ ಇದ್ರು. ಭಾರತೀಯ ಸಂಸ್ಕೃತಿಗಿರುವಂಥ ಘನತೆ ಅಂಥದ್ದು, ಅದನ್ನು ತಿಳಿಸ್ಕೊಡ್ಬೇಕಾಗಿದೆ ನಮ್ಮ ಮಕ್ಕಳಿಗೆ ಅಂತ ಪೂಜನೀಯ ಸ್ವಾಮೀಜಿಯವರು ಹೇಳಿದ ಅಕ್ಷರ ಸಹ ನಿಜ. ನಮ್ಮ ಭಾರತೀಯ ಸಂಸ್ಕೃತಿ ಅಷ್ಟು ವಿಶಾಲವಾದದ್ದು, ಎಲ್ಲವೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ಇದೆ. ಜಗತ್ತಿಗೆ ಬೇಕಾದಂಥ ಎಲ್ಲ ಜ್ಞಾನವನ್ನು ಧಾರೆ ಎರೆದ್ರು ನಮ್ಮ ಪೂರ್ವಿಕರು ಭಾರತೀಯ ಸಂಸ್ಕೃತಿಯಲ್ಲಿ. ಜಗತ್ತಿಗೆ ಚಾಣಕ್ಯನ ಕುಟಿಲ ನೀತಿಗಳನ್ನು ಕೊಟ್ಟಿದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಬಸವಣ್ಣನವರು, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಕನಕದಾಸರು, ಕಾಳಿದಾಸರು, ಪುರಂದರದಾಸರು, ವಾದಿರಾಜರು, ಸಮರ್ಥರಾಮದಾಸರು, ತುಕಾರಾಮರು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ರಮಣ ಮಹರ್ಷಿ ಅಂತ ಕ್ರಾಂತಿದರ್ಶಿಗಳನ್ನು, ದೂರದೃಷ್ಟಿ ಉಳ್ಳಂಥ ದರ್ಶನಿಗಳು ಪ್ರತಿಯೊಬ್ಬರನ್ನು ಜಗತ್ತಿಗೆ ಕೊಡುಗೆಯಾಗಿ ತತ್ವದರ್ಶಿಗಳನ್ನು ಕೊಟ್ಟಿದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಶಂಕರ ಅದ್ವೈತ ವೇದಾಂತವನ್ನು ಜಗತ್ತಿಗೆ ಕೊಡ್ತು ಭಾರತೀಯ ಸಂಸ್ಕೃತಿ. ಮಧ್ವಾಚಾರ್ಯರ ಅದ್ವೈತವನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದ್ದೀವಿ. ರಾಮಾನುಜರ ವಿಶಿಷ್ಟಾದ್ವೈತವನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದ್ದೀವಿ. ಈಶೋಪನಿಷತ್ತು, ಕೇನೋಪನಿಷತ್ತು, ಕಠೋಪನಿಷತ್ತು, 10 ಉಪನಿಷತ್ತುಗಳನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದ್ದೀವಿ. ಸಂಹಿತೆ, ಬ್ರಾಹ್ಮಣ, ಅರಣ್ಯಕಗಳನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿರುವಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಜಗತ್ತಿಗೆ ಬೇಕಾದಂಥ ಋಗ್, ಯಜುರ್, ಸಾಮ, ಅಥರ್ವ ಅಂತ ಚತುರ್ವೇದಗಳನ್ನು ನೀಡಿದ್ದೀವಿ. ಚತುರ್ವಿಧ ಪುರುಷಾರ್ಥಗಳನ್ನು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಖಗೋಳ, ವಿಜ್ಞಾನ, ಭೌತಶಾಸ್ತ್ರ, ಸಂಖ್ಯಸೂತ್ರ, ಮೈಮಾಸಸೂತ್ರ, ನಾಟ್ಯಶಾಸ್ತ್ರ, ಯೋಗಶಾಸ್ತ್ರ, ಯೋಗ ವಿಶಿಷ್ಟ, ಅಭಿನವ ಭಾರತ, ಪಂಚತಂತ್ರ, ದಿವ್ಯ ಪ್ರಬಂಧ, ತಿರುಮುರೈ, ಪಂಚದಶಿ, ವೇದಾಂತ ಸಾರ, 25 ಶಾಸ್ತ್ರ, 25 ಸೂತ್ರ, ಶಿವಸೂತ್ರ, ಶಿವಸಂಹಿತ, ಶ್ರೀಮದ್ ಭಾಗವತಂ, ಹರಿವಂಶ ಪುರಾಣ, ಪದ್ಮಪುರಾಣ, ವಿಷ್ಣು ಪುರಾಣ, ಗರುಡ ಪುರಾಣ, ಶಿವಪುರಾಣ, ದೇವಿ ಭಾಗವತಂ, ದೇವಿ ಮಹಾತ್ಮ, ದೇವಿ ಸಪ್ತಶತಿ ಅಂತ 16 ಗ್ರಂಥಗಳನ್ನು, ಶ್ರೀಮದ್ ಭಾಗವತಂನಂಥ 18 ಪುರಾಣಗಳನ್ನು ಜಗತ್ತಿಗೆ ನೀಡಿ 14 ವಿದ್ಯೆಗಳನ್ನು, 64 ಕಲೆಗಳನ್ನು ಜಗತ್ತಿಗೆ ಧಾರೆ ಎರೆದು ಇಡೀ ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗೋಗ್ತಾ ಇರುವಂಥ ಸಂದರ್ಭದಲ್ಲೂ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಂತೆ ನಿಂತು ತನ್ನ ಜ್ಞಾನದ ಉಷಕಿರಣಗಳಿಂದ ಜಗತ್ತನ್ನು ಪ್ರಜ್ವಲಿಸ್ತಾ ಇರುವಂಥ ಏಕೈಕ ಸಂಸ್ಕೃತಿ ಜಗತ್ತಿನಲ್ಲಿದ್ದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ. ಈ ಭಾರತೀಯ ಸಂಸ್ಕೃತಿಗಿರುವಂಥ ಘನತೆ ಅಂಥದ್ದು. ಜಗತ್ತಿಗೆಲ್ಲವನ್ನು ಭಾರತೀಯ ಸಂಸ್ಕೃತಿ ನೀಡಿತು ಮತ್ತು ಜಗತ್ತಿಗೆ ಪ್ರಪ್ರಥಮ ಬಾರಿಗೆ ಆಧ್ಯಾತ್ಮಿಕತೆಯ ಜ್ಞಾನದ ತೃಷೆಯನ್ನು ನೀಡಿದ್ದು ನಮ್ಮ ಭಾರತೀಯ ಸಂಸ್ಕೃತಿಯೇ. ಇಡೀ ಜಗತ್ತಿಗೆ ಪ್ರಥಮ ಗ್ರಂಥವನ್ನು ಕೊಟ್ಟಿದ್ದು ನಾವು ಭಾರತೀಯರು, ಋಗ್ವೇದ. ಇಡೀ ಜಗತ್ತಿನಲ್ಲೇ ಪ್ರಥಮ ಕಾವ್ಯವನ್ನು ಬರೆದವರು ನಾವು, ರಾಮಾಯಣ. ಇಡೀ ಜಗತ್ತಿನಲ್ಲೇ ಪ್ರಥಮ ಸಮಾಜಶಾಸ್ತ್ರದ ಪುಸ್ತಕ ಬರೆದವ್ರು ನಾವು, ಕಲ್ಪಸೂತ್ರ. ಇಡೀ ಜಗತ್ತಿನಲ್ಲೇ ಪ್ರಥಮ ಅರ್ಥಮೆಟಿಕ್ಸ್ ಬುಕ್ಕನ್ನು ಬರೆದವ್ರು ನಾವು, ಬುಧಾಯನ. ಇಡೀ ಜಗತ್ತಿನಲ್ಲೇ ಪ್ರಥಮ ಬಾರಿಗೆ ವ್ಯಾಕರಣಶಾಸ್ತ್ರ ಪುಸ್ತಕವನ್ನು ಕೊಟ್ಟಿದ್ದು ನಾವು, ಪಾಣಿನಿ ಅಷ್ಟಾಧ್ಯಾಯಿ. ಇಡೀ ಜಗತ್ತಿಗೆ ಬೇಕಾದಂಥ ಗಣಿತವನ್ನು ಪರಿಚಯ ಮಾಡಿಕೊಟ್ಟಿದ್ದು ನಾವು ಭಾರತೀಯರು. ಜಗತ್ತಿಗೆ ಬೇಕಾದದ್ದೆಲ್ಲವನ್ನು, ಗ್ರಾವಿಟಿಯನ್ನು ಕಂಡುಹಿಡಿದಿದ್ದು ನಾವೇ ಭಾರತೀಯರು. ಈಗಿನ ಜನರ ಮಕ್ಕಳ ಮುಂದೆ, ನಮ್ಮದೇ ಭಾರತದ ಮಕ್ಕಳ ಮುಂದೆ, ಶಾಲೆಗೆ ಹೋಗುವಂಥ ಮಕ್ಕಳ ಮುಂದೆ ನಿಂತ್ಕೊಂಡು ಗ್ರಾವಿಟಿ ಕಂಡುಹಿಡಿದಿದ್ದು ಯಾರು ಅಂದರೆ ಪಶ್ಚಿಮ ಜಗತ್ತಿನ ಕಡೆ ಕೈ ತೋರಿಸ್ತಾರೆ. ಅದೇ ಪಶ್ಚಿಮ ಜಗತ್ತಿನಲ್ಲಿರುವಂಥ ಪ್ರಿನ್ಸ್ಟನ್ ಯೂನಿವರ್ಸಿಟಿ ಕೆಲವು ತಿಂಗಳ ಹಿಂದೆ ಒಂದು ಕ್ಷಮಾಪಣೆ ಪತ್ರವನ್ನು ಬಿಡುಗಡೆ ಮಾಡಿದೆ. ಪ್ರಿನ್ಸ್ಟನ್ ಯೂನಿವರ್ಸಿಟಿ ಭಾರತಕ್ಕೆ ಕ್ಷಮೆಯನ್ನು ಕೇಳ್ತಾ ಒಂದು ಆರ್ಟಿಕಲನ್ನು ಬಿಡುಗಡೆ ಮಾಡಿ ಹೇಳ್ತಾರೆ. ಪ್ರಿನ್ಸ್ಟನ್ ಯೂನಿವರ್ಸಿಟಿನಲ್ಲಿರುವಂಥ ಒಬ್ಬ ಪ್ರೊಫೆಸರ್ ಜೆ. ಜಾರ್ಜ್ ಜೋಸೆಫ್ ಅಂತ ಅವರು ಆ ಕ್ಷಮೆಯಲ್ಲಿ ಬರೀತಾರೆ, ದಯವಿಟ್ಟು ಭಾರತೀಯರು ನಮ್ಮನ್ನು ಕ್ಷಮಿಸಬೇಕು. ಗ್ರಾವಿಟಿಯನ್ನು ಕಂಡುಹಿಡಿದಿದ್ದು ನಾವು ವಿದೇಶಿಗರು ಅಂತ ನಾವು ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ, ಅದು ತಪ್ಪು. ಗ್ರಾವಿಟಿಯನ್ನು ನಾವು ವಿದೇಶಿಗರು ಕಂಡುಹಿಡಿಯೋಕ್ಕಿಂತ ಶತಮಾನಗಳ ಹಿಂದೆ 2ನೇ ಶತಮಾನದಲ್ಲಿ ಭಾರತದಲ್ಲಿದ್ದಂಥ ಋಷಿ ಕಣದರು ವೈಶೇಷಿಕ ಸೂತ್ರದಲ್ಲಿ ಪ್ರಥಮ ಬಾರಿಗೆ ಗ್ರಾವಿಟಿಯನ್ನು ಉಲ್ಲೇಖ ಮಾಡಿ ಜಗತ್ತಿಗೆ ಗುರುತ್ವಾಕರ್ಷಣೆ ಶಕ್ತಿಯನ್ನು ಜಗತ್ತಿಗೆ ಪರಿಚಯ ಮಾಡಿಸಿದ್ರು. ಆ ಪೇಟೆಂಟ್ ಭಾರತಕ್ಕೆ ಹೋಗಬೇಕು, ಅದನ್ನು ಮೋಸದಿಂದ ಕ್ರೆಡಿಟ್ ನಾವು ತಗೊಂಡಿದ್ವಿ, ಕ್ಷಮಿಸಿ ಅಂತ ಪ್ರಿನ್ಸ್ಟನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಕ್ಷಮೆಯನ್ನು ಕೇಳ್ತಾರಲ್ಲ. ಇಡೀ ಜಗತ್ತಿಗೆ ಬೇಕಾದಂಥ ವೈಜ್ಞಾನಿಕ ಜ್ಞಾನವನ್ನು ಕೊಟ್ಟಿದ್ದು ನಾವೇ ಭಾರತೀಯರು. ಜಗತ್ತಿಗೆ ಕ್ಯಾಲ್ಕುಲಸನ್ನು ಕೊಟ್ಟಿದ್ದು ನಾವು ಭಾರತೀಯರು. ಕೇರಳದಲ್ಲಿದ್ದಂಥ ಪಕ್ಕದ ಕೇರಳದಲ್ಲಿದ್ದಂಥ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಿದ್ದಂಥ ಅಲ್ಲಿನ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರೋದಂಥ ಮಾಧವ ಮತ್ತು ನೀಲಕಂಠ ಎಂಬರು ಯುಕ್ತಿ ಭಾಷೆ ಎಂಬ ಗ್ರಂಥದಲ್ಲಿ ಗುರುತಿಸಿ ಅದನ್ನು ಕ್ಯಾಲ್ಕುಲಸನ್ನು ಜಗತ್ತಿಗೆ ಕೊಡುಗೆ ಕೊಟ್ವಿ. ಸೊನ್ನೆಯನ್ನು ಜಗತ್ತಿಗೆ ಕೊಟ್ಟಿದ್ದು ಭಾರತೀಯರು, ಪೈ ವ್ಯಾಲ್ಯೂವನ್ನು ಜಗತ್ತಿಗೆ ಕಂಡುಹಿಡಿದು ಕೊಟ್ಟಿದ್ದು ಭಾರತೀಯರು, ಸ್ಕ್ವೇರ್ ರೂಟ್ ಫಾರ್ಮುಲಾದ ವ್ಯಾಲ್ಯೂವನ್ನು ಜಗತ್ತಿಗೆ ಕೊಟ್ಟಿದ್ದು ಭಾರತೀಯರು. ಪ್ರತಿಯೊಂದು ನೀವು ಯಾವುದರಿಂದ ಬೇಕಾದರೂ ಶುರು ಮಾಡಿ, ಮನುಷ್ಯನ ಆದಿಯಿಂದ ಹಿಡಿದು ಮನುಷ್ಯ ಇದುವರೆಗೂ ವಿಜ್ಞಾನದಲ್ಲಿ ಯಾವ ಮಟ್ಟವನ್ನು ತಲುಪಿದ್ದಾನೋ ಅದನ್ನೂ ಮೀರಿರುವಂಥ ಸ್ಥಾನಕ್ಕೆ ಹೋಗಿರುವಂಥ ಏಕೈಕ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಅದಕ್ಕೆ ಹೇಳಿದ್ರು ಭಾರತದಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಶ ಪುರುಷರ್ಷಭ ಯದಿ ಅಸ್ತಿ ತದನ್ನೇ ತ್ರಯನ್ನೇ ಎನ್ನೆ ಹಸಿ ನತತ್ ಕ್ವಚ್ಚತ್. ಭಾರತದ ಗ್ರಂಥಗಳಲ್ಲಿ, ಭಾರತದ ಸಂಸ್ಕೃತಿನಲ್ಲಿ ನಮಗೆ ಸಿಗದೇ ಇರುವಂಥದ್ದು ಜಗತ್ತಿನ ಯಾವ ಮೂಲೆಗೋದ್ರೂ ಸಿಗೋದಿಲ್ಲ ನಮಗೆ. ನಮ್ಮ ಪೂರ್ವಿಕರು ಘಂಟಾಘೋಷವಾಗಿ ಮಾಡಿಬಿಟ್ಟಿದ್ದಾರೆ. ನಿಮಗೆ ಬೇಕಾದದ್ದು ಜಗತ್ತಿನಲ್ಲಿರುವಂಥ ಎಲ್ಲವನ್ನೂ ಕೂಡ ಭಾರತೀಯರು ಬರೆದು ಕೊಟ್ಟಿದ್ದೀವಿ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿ. ಈ ಭಾರತೀಯ ಸಂಸ್ಕೃತಿ ಒಂದಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ.
ಎಲ್ಲವನ್ನೂ ಜಗತ್ತಿಗೆ ಕೊಟ್ಟಂಥ ನಾವುಗಳು, ನಮ್ಮ ಪೂರ್ವಿಕರು ಇದೇ ಜ್ಞಾನವನ್ನು ಜಗತ್ತಿಗೆ ಹಬ್ಬಿಸುವಂಥ ಕೆಲಸ ಮಾಡಿದ್ರು. ಕೈಯಲ್ಲಿ ಅಭಯದ ಹಸ್ತ, ಬಾಯಲ್ಲಿ ಶಾಂತಿ ಮಂತ್ರವನ್ನು ಹೇಳ್ತಾ ನಮ್ಮ ಪೂರ್ವಿಕರು ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ಜಗತ್ತಿನ ಜನಗಳಿಗೆ ಕರೆಯನ್ನು ಕೊಟ್ಟರು. ಜಗತ್ತಿನ ಜನಗಳೇ, ನಿಮ್ಮ ಅಗ್ರಜರಾದಂಥ ಭಾರತೀಯರು ನಾವು ಭಾರತದಲ್ಲಿದ್ದೀವಿ. ಏತದ್ದೇಶ ಪ್ರಸೂತಸ್ಯ ಸಕಾಶದ ಅಗ್ರಜನ್ಮನಃ ಸ್ವಂ ಸಂಚರಿತನ ಶಿಕ್ಷೆಯನ್ನು ಪೃಥಿವ್ಯಾಂ ಸರ್ವಮಾನ. ಪೃಥಿವಿಯ ಜನಗಳೇ, ನಿಮ್ಮ ಹಿರಿಯರು ಭಾರತೀಯರನ್ನ ಭಾರತದಲ್ಲಿದ್ದೀವಿ, ನಮ್ಮ ಬಳಿ ಬನ್ನಿ, ನಿಮಗೆ ಬೇಕಾದಂಥ ಜ್ಞಾನವನ್ನು ಪ್ರೀತಿಯಿಂದ ದಾರಿ ಎರೆಸ್ಕೊಡ್ತೀವಿ ಅಂತ ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ಜಗತ್ತಿನ ಜನರಿಗೆ ಕರೆಯನ್ನು ಕೊಡ್ತಾ ಜಗತ್ತಿನ ಜನಗಳಿಗೆ ಜ್ಞಾನವನ್ನು ಕೊಟ್ಟು ಅವರನ್ನ ಭಾರತಕ್ಕೆ ಕರ್ಕೊಬಂದು ಭಾರತದಲ್ಲಿ ನಳಂದ, ತಕ್ಷಶಿಲಾ, ವಿಕ್ರಮಾಶಿಲಾ, ನಾಗಾರ್ಜುನ ಅಂತ 10 ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿ ವಿದ್ಯೆಯನ್ನು ಜಗತ್ತಿಗೆ ತಾರೆ ಇರುವಂಥ ಕೆಲಸವನ್ನು ಶತಮಾನಗಳ ಹಿಂದೆ ನಮ್ಮ ಪೂರ್ವಿಕರು ಮಾಡಿದರು. ಈ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂಥ ಸಂಸ್ಕೃತಿಯನ್ನು, ಅದೇ ಜ್ಞಾನವನ್ನು ಮತ್ತೊಮ್ಮೆ ಮೆಲುಕು ಹಾಕುವಂಥ ಅವಶ್ಯಕತೆ ಇದೆ ಇವತ್ತು ನಮಗೆ. ಏನಕ್ಕೆ ಈ ಸಂಸ್ಕೃತಿ ಉಳಿಬೇಕು ಅಂದರೆ, ಏನಕ್ಕೆ ಈ ಸಂಸ್ಕೃತಿ ಬೆಳಿಬೇಕು ಅಂದರೆ ಕಾರಣ ಅಷ್ಟೇ ನನ್ನ ನೆಚ್ಚಿನ ಬಂಧುಗಳೇ. ಇಡೀ ಜಗತ್ತಿನ ಒಳಿತನ್ನು ಬಯಸಿದಂಥ ಸಂಸ್ಕೃತಿ ನಮ್ಮದು. ಇಡೀ ಜಗತ್ತು ತಮ್ಮ ತಮ್ಮ ಪ್ರಾಂತದ ಹೋರಾಟಗಳಲ್ಲಿ ಮಗ್ನರಾಗಿರಬೇಕಾದ್ರೆ ಇಡೀ ಜಗತ್ತಿನ ಮುಂದೆ ನಿಂತ್ಕೊಂಡು ವಸುದೈವ ಕುಟುಂಬಕಮ್ಮನ ಆದರ್ಶ ಕೊಟ್ಟಿದ್ದ ಏಕೈಕ ನಮ್ಮ ಭಾರತೀಯ ಸಂಸ್ಕೃತಿ ಮಾತ್ರ. ಇಡೀ ಜಗತ್ತಿನ ಜನಗಳು ಮಾನವ ಜನ್ಮ ಅಂತ ಇರೋದೇ ಈ ಲೌಕಿಕ ಜಗತ್ತಿನ ಸಂಪತ್ತನ್ನು ಭೋಗಿಸಲಿಕ್ಕೆ ಅನ್ನೋ ಭ್ರಮೆನಲ್ಲಿ ಕೂತಿರುವಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಕರೆಯನ್ನು ಕೊಟ್ಟರು. ಮಾನವ ಜನ್ಮ ಇರೋದು ಲೌಕಿಕ ಜಗತ್ತಿನಲ್ಲಿ ಆನಂದಿಸ್ಲಿಕ್ಕಲ್ಲಪ್ಪ, ಮಾನವ ಜನ್ಮ ಇರೋದು ಏನಕ್ಕೆ? ನಮ್ಮ ಪೂರ್ವಿಕರ ಆದರ್ಶ ಕೊಡ್ತಾ ಹೇಳಿದ್ರು, ಪರೋಪಕಾರಯ ಫಲಂತಿ ವೃಕ್ಷ, ಪರೋಪಕಾರಯ ಧ್ವಂತಿ ಗಹವ, ಪರೋಪಕಾರಯ ವದಂತಿ ನದ್ಯ, ಪರೋಪಕಾರಂ ಇದಂ ಶರೀರಂ. ಒಂದು ವೃಕ್ಷ ಹಣ್ಣು ಬಿಡೋದು ಪರೋಪಕಾರಕ್ಕೋಸ್ಕರ, ಒಂದು ನದಿ ಹರಿಯೋದು ಪರೋಪಕಾರಕ್ಕೋಸ್ಕರ, ಗೋಮಾತೆ ಹಾಲನ್ನು ನೀಡೋದು ಪರೋಪಕಾರಕ್ಕೋಸ್ಕರ. ಆ ರೀತಿ 84 ಲಕ್ಷ ಯೋನಿಗಳನ್ನು ದಾಟಿ ಬಂದಿರುವಂಥ ಈ ಮಾನವ ಜನ್ಮ ಇರೋದೇ ಪರೋಪಕಾರರ ಸೇವೆಯಲ್ಲಿ ಜರ್ಜರಿತಗೊಳಿಸ್ಕೊಳ್ಳಿಕ್ಕೋಸ್ಕರ. ಆ ಪರೋಪಕಾರದಲ್ಲಿ ಮಗ್ನರಾಗಿ ಅಂತ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಕರೆಯನ್ನು ಕೊಟ್ಟು ಹೇಳಿಕೊಡ್ತು. ಇಡೀ ಜಗತ್ತಿನ ಜನಗಳು ನಮ್ಮದೇ ಸಂಸ್ಕೃತಿ, ನಮ್ಮದೇ ವಿಜ್ಞಾನ ದೊಡ್ಡದು, ನಾವು ಕಂಡಿಡ್ದಿರುವಂಥ ಜ್ಞಾನ ಮಾತ್ರ ಶ್ರೇಷ್ಠ ಜ್ಞಾನ, ನಮ್ಮ ಮತಪಂಥವನ್ನು ನೀವು ಸ್ವೀಕರಿಸಲಿಲ್ಲ ಅಂದರೆ ನಿಮ್ಮನ್ನು ಕೊಲ್ತೀವಿ, ಇಲ್ಲ ಮತಾಂತರ ಮಾಡ್ತೀವಿ ಅಂತ ಜಗತ್ತಿನ ಮೇಲೆ ದಂಡೆತ್ತಿ ಹೋಗುವಂಥ ಸಮಯಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಹೇಳ್ತು, ನಮ್ಮ ಸಂಸ್ಕೃತಿ ಮಾತ್ರ ದೊಡ್ಡದು ಅಂತ ನಾವು ಹೇಳ್ಕೊಳ್ಳೋದಿಲ್ಲ. ವೇದಗಳ ಮೂಲಕ ಕರೆಯನ್ನು ಕೊಟ್ಟರು ನಮ್ಮ ಪೂರ್ವಿಕರು. ಆನೋಭದ್ರ ಕೃತವೋ ಯಂತ್ರ ವಿಶ್ವಥ, ಜಗತ್ತಿನ ಅಷ್ಟು ದಿಕ್ಕುಗಳಲ್ಲಿರುವಂಥ ಎಲ್ಲ ಶ್ರೇಷ್ಠ ಜ್ಞಾನಗಳು ನನ್ನ ಬಳಿ ಹರಿದು ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಇಟ್ಟರು. ಎಲ್ಲ ಜ್ಞಾನವನ್ನು ಸ್ವೀಕರಿಸಿದ್ರು. ಇಡೀ ಜಗತ್ತು ಇನ್ನೊಂದು ದೇಶಗಳ ಮೇಲೆ ದಂಡೆತ್ತಿ ಹೋಗ್ತಾ ಆ ಇನ್ನೊಂದು ದೇಶದ ಜನರ ನರಮೇಧ ಮಾಡೋದೇ ದೊಡ್ಡದು ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರಬೇಕಾದ್ರೆ ನನ್ನ ಪೂರ್ವಿಕರು ಹೇಳ್ಕೊಟ್ರು, ಮಾನವರು ಹುಟ್ಟಿರೋದು ಇನ್ನೊಬ್ಬ ಮನುಷ್ಯನನ್ನು ಕೊಲ್ಲಿಕ್ಕಲ್ಲ, ಮಾನವ ಜನ್ಮ ಇರೋದೇನಕ್ಕೆ? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಯತ್ ಎಂಬ ಶಾಂತಿ ಮಂತ್ರದ ಪಾಠವನ್ನು ಜಗತ್ತಿಗೆ ಮಾಡಿದರು ನಮ್ಮ ಪೂರ್ವಿಕರು. ಮಾನವರು ಮಾತ್ರ ಅಲ್ಲ, ಜಗತ್ತಿನ ಇರುವಂಥ ಒಂದು ಕ್ರಿಮಿ ಕೀಟ ಕೂಡ ಸುಖವಾಗಿ ಬದುಕುವಂತೆ ನೋಡ್ಕೊಳ್ಳಪ್ಪ ಅಂತ ಭಗವಂತನ ಮುಂದೆ ಆರಾಧನೆ ಮಾಡಿದ್ರು ನಮ್ಮ ಪೂರ್ವಿಕರು. ಇಂಥ ಭಾರತೀಯ ಸಂಸ್ಕೃತಿ ಉಳಿಲಿಲ್ಲ ಅಂದರೆ ಜಗತ್ತಿಗೆ ಉಳಿಗಾಲ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಫ್ ಅಮೇರಿಕಾ ಡೈಸ್ ದ ವರ್ಲ್ಡ್ ಲಿವ್ಸ್, ಇಫ್ ಇಂಗ್ಲೆಂಡ್ ಡೈಸ್ ದ ವರ್ಲ್ಡ್ ಲಿವ್ಸ್, ಇಫ್ ಚೈನಾ ಡೈಸ್ ದ ವರ್ಲ್ಡ್ ಲಿವ್ಸ್, ಬಟ್ ಇಫ್ ಇಂಡಿಯಾ ಡೈಸ್ ಹೂ ಲಿವ್ಸ್. ವಿವೇಕಾನಂದರು ಕೊಟ್ಟ ಆದರ್ಶ. ಅಮೇರಿಕ ಸತ್ತರೆ ಜಗತ್ತು ಬದುಕುತ್ತೆ, ಇಂಗ್ಲೆಂಡ್ ಸತ್ತರೂ ಜಗತ್ತು ಬದುಕುತ್ತೆ, ಚೈನಾ ಸತ್ತರೂ ಜಗತ್ತು ಬದುಕುತ್ತೆ, ಆದರೆ ಭಾರತ ಸತ್ತರೆ ಯಾರು ಬದುಕ್ತಾರೆ? ಅದಕ್ಕೆ ಗುರು ಅರಬಿಂದರು ಹೇಳ್ತಾರೆ, ಇಡೀ ಜಗತ್ತನ ಮಾನವ ದೇಹ ಅಂತ ನೋಡಿದ್ರೆ ಆ ಜಗತ್ತಿನ ಆತ್ಮಸ್ಥಾನದಲ್ಲಿರೋದು ಭಾರತ. ಈ ಜಗತ್ತಿನ ಆತ್ಮವಾಗಿರುವಂಥ ಭಾರತ ಉಳಿದಾಗ ಮಾತ್ರ ಜಗತ್ತು ಉಳಿಲಿಕ್ಕೆ ಸಾಧ್ಯ. ಭಾರತದ ಸಂಸ್ಕೃತಿ ಉಳಿಲಿಲ್ಲ ಅಂದರೆ ಜಗತ್ತಿಗೆ ಉಳಿಗಾಲ ಇಲ್ಲ. ಅದಕ್ಕೆ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ, ನಮಗೋಸ್ಕರ ಅಲ್ಲ, ಇಡೀ ಜಗತ್ತಿಗೋಸ್ಕರ. ಇಡೀ ಜಗತ್ತಿನ ಮುಂದೆ ವಿಶ್ವಗುರುವಿನ ಸ್ಥಾನದಲ್ಲಿ ನಿಂತು ಜಗತ್ತಿಗೆ ಜ್ಞಾನವನ್ನು ಕೊಟ್ಟರಲ್ಲ ನಮ್ಮ ಪೂರ್ವಿಕರು. ಆ ಜ್ಞಾನದ ವೇದ ಉಪನಿಷತ್ತುಗಳ ವಾರಸುದಾರರಾಗಿ ನಾವು ಕೂತಿದ್ದೀವಿ ಇವತ್ತು. ನನ್ನೆಚ್ಚಿನ ಬಂಧುಗಳೇ, ಈ ಜ್ಞಾನವನ್ನು, ಈ ಪರಂಪರೆಯನ್ನು, ಈ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಹಾಗೆ ನೋಡೋದಾದರೆ ಇಡೀ ಭಾರತೀಯ ಸಂಸ್ಕೃತಿ ಉಳಿದು ಬಂದಿರೋದೇ ನಮ್ಮ ಮಠಮಂದಿರಗಳಿಂದ. ಇಡೀ ಭಾರತದ ಆಧಾರ ಸ್ತಂಭ ಮತ್ತು ಕೇಂದ್ರ ಬಿಂದು ಮಠಮಂದಿರಗಳು. ಯಾಕಂದರೆ ಅಂದು ನಮ್ಮ ಪೂರ್ವಿಕರು ಹೇಳಿಕೊಟ್ಟಂಥ ಅಷ್ಟನ್ನು ಕೂಡ ಜೀವಂತ ಸಾಕ್ಷಿಯಾಗಿ ಇವತ್ತಿಗೂ ಪಾಲಿಸ್ತಾ ಇದ್ದಾರೆ, ಅದು ನಮ್ಮ ಮಂದಿರಗಳು, ಮಠಗಳು ಮಾತ್ರ. ನಮ್ಮ ಪೂರ್ವಿಕರು ಹೇಳಿಕೊಟ್ರು, ಮನುಷ್ಯನ ಜೀವನ ಇರೋದೇನಕ್ಕೆ? ನಮ್ಮ ಋಷಿಮುನಿಗಳು ಹೇಳಿಕೊಟ್ರು, ಸರ್ವಭೂತ ಹಿತಾನ್ವೇಷಣೆಗೋಸ್ಕರ ಇರುವಂತಹ ಮಾನವ ಕುಲ, ನಮ್ಮ ಮಾನವ ಜನ್ಮ ಇದೇ ನಮ್ಮ ಇಡೀ ಜೀವಮಾನದ ಕಾಯಕ ಆಗಬೇಕು. ಇಡೀ ಮನುಕುಲದ ಹಿತವನ್ನು ಬಯಸುವಂಥ, ಇಡೀ ಜಗತ್ತಿನ ಹಿತವನ್ನು ಹುಡುಕುವಂಥ ಕೆಲಸದಲ್ಲಿ ಇಡೀ ಮನುಕುಲ ಮಗ್ನರಾಗಬೇಕು. ಆ ಕೆಲಸ ಮಾಡ್ತಿರೋದು ಯಾವುದು? ನಮ್ಮ ಮಠಮಂದಿರಗಳು ಮಾತ್ರ. ಇವತ್ತಿಗೂ ಕಲಿಯುಗದಲ್ಲಿ ಧರ್ಮ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಮಠಮಂದಿರಗಳು.
ಯಾಕೆ? ನಮ್ಮ ಪೂರ್ವಿಕರು ಹೇಳಿದ್ರಲ್ಲ, ಒಂದೊಂದು ಯುಗದಲ್ಲಿ ಧರ್ಮ ಒಂದೊಂದು ಮಾರ್ಗದಲ್ಲಿ ಉಳಿದು ಬಂದಿದೆ. ಸತ್ಯಯುಗದಲ್ಲಿ ಧರ್ಮ ಉಳಿತು. ಯಾವ ರೀತಿ? ಸತ್ಯಯುಗದಲ್ಲಿ ಸತ್ಯ ಮಾತಾಡ್ತಾ ಇದ್ರು ಜನ, ಆ ಸತ್ಯದ ಮೂಲಕವಾಗಿ ಧರ್ಮ ಉಳಿತು. ನಂತರ ತ್ರೇತಾಯುಗ ಬಂತು, ಸತ್ಯ ಮಾತಾಡುವವರ ಸಂಖ್ಯೆ ಕಡಿಮೆ ಆಯಿತು, ಆದರೆ ತಪಸ್ಸು ಮಾಡುವವರ ಸಂಖ್ಯೆ ಜಾಸ್ತಿ ಆಯಿತು. ತಪಸ್ಸು ಮಾಡ್ತಿದ್ರು ನಮ್ಮ ಪೂರ್ವಿಕರು ಕಾಡಿನಲ್ಲಿ ಕೂತ್ಕೊಂಡು, ಆ ತಪಸ್ಸಿನ ಮೂಲಕ ಧರ್ಮ ಉಳಿತು, ಅವರ ತಪಶಕ್ತಿಯ ಮೂಲಕ. ನಂತರ ದ್ವಾಪರ ಯುಗ ಬಂತು, ಸತ್ಯ ಮಾತಾಡುವವರ ಸಂಖ್ಯೆ ಕಡಿಮೆ ಆಯಿತು, ತಪಸ್ಸು ಮಾಡುವವರ ಸಂಖ್ಯೆ ಕಡಿಮೆ ಆಯಿತು, ಆದರೆ ಜನರ ಮನಸ್ಸಿನಲ್ಲಿ ದಯೆ ಇತ್ತು. ಇನ್ನೊಬ್ಬರನ್ನು ನೋಡಿದಾಗ ಅವರ ಪರವಾಗಿ ದಯೆ ಇತ್ತು. ಕಲಿಯುಗದಲ್ಲಿ ದಯೆಯೂ ಕಡಿಮೆ ಆಯಿತು. ಕಲಿಯುಗದ ಅಂತ್ಯದವರೆಗೂ ಕಲಿಯುಗದಲ್ಲಿ ಧರ್ಮ ಉಳಿಬೇಕಂದ್ರೆ ಅದಕ್ಕಿರೋದು ಏಕೈಕ ಮಾರ್ಗ, ಅದು ದಾನದ ಮಾರ್ಗ ಅಂತ ನಮ್ಮ ಪೂರ್ವಿಕರು ಹೇಳಿಕೊಟ್ರು. ಎಲ್ಲಿವರೆಗೂ ಕಲಿಯುಗದಲ್ಲಿ ದಾನ ಧರ್ಮ ನಡೆಯುತ್ತೋ ಅಲ್ಲಿವರೆಗೂ ಮಾತ್ರ ಧರ್ಮ ಉಳಿಲಿಕ್ಕೆ ಸಾಧ್ಯ ಕಲಿಯುಗದಲ್ಲಿ. ಆ ದಾನ ಇವತ್ತಿಗೂ ಎಲ್ಲಿ ನಡೀತಾ ಇದೆ ಅಂದರೆ ನಮ್ಮ ಮಠ ಮಂದಿರಗಳಲ್ಲಿ ಮಾತ್ರ ಅದು ನಡೀತಾ ಇರೋದು. ಎಷ್ಟು ಮಂದಿರಗಳು ನಮ್ಮ ದೇವಸ್ಥಾನದಲ್ಲಿ, ನನ್ನ ನೆಚ್ಚಿನ ಬಂಧುಗಳೇ, ಇಡೀ ಜಗತ್ತಿನ ನೀವು ಯಾವ ದೇಶಕ್ಕೆ ಹೋದ್ರೂ ಈ ಪರಂಪರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಭಾರತದಲ್ಲಿ ಮಾತ್ರ ಎಷ್ಟೋ ದೇವಸ್ಥಾನಗಳು ತಮ್ಮ ಬಾಗಿಲು ಮುಚ್ಚೋಕು ಮುಂಚೆ ಹೊರಗಡೆ ಹೋಗಿ ಕೇಳ್ತಾರೆ, ಜನರಿಗೆ ಘೋಷಣೆ ಮಾಡ್ತಾರೆ, ದೇವಸ್ಥಾನದ ಬಾಗಿಲನ್ನು ಮುಚ್ತಾ ಇದ್ದೀವಿ, ಹಸಿದವರು ಯಾರಾದರೂ ಇದೆ ದಯವಿಟ್ಟು ಬನ್ನಿ ದೇವಸ್ಥಾನದಲ್ಲಿ ಅನ್ನದಾಸೋಹ ಸ್ವೀಕರಿಸಿ ಹೋಗಿ ಅಂತ. ಇಂಥ ಪರಂಪರೆ ಜಗತ್ತಲ್ಲಿ ಇನ್ಯಾವ ಮೂಲೆಯಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ಇವತ್ತಿಗೂ ಜಗತ್ತಿನಲ್ಲಿ ಈ ದಾನದ ಪರಂಪರೆಯನ್ನು ವಿದೇಶಗಳಿಗೆ ತೋರಿಸ್ಕೊಟ್ಟವ್ರು ಯಾರು ಅಂದರೆ ನಮ್ಮದೇ ಮಠ ಮಂದಿರಗಳು, ಇಸ್ಕಾನ್ ಅಂತ ಮಂದಿರಗಳು, ಹರೇ ಕೃಷ್ಣ ಮೂಮೆಂಟ್ನ ಮೂಲಕ, ರಾಮಕೃಷ್ಣ ಮಠಗಳು. ಇದು ಬಿಟ್ಟರೆ ಜಗತ್ತಿನಲ್ಲಿ ಈ ದಾನ ಧರ್ಮದ ಪ್ರಕ್ರಿಯೆ ಇನ್ನೆಲ್ಲೂ ಕಾಣಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಮೇರಿಕದ ಅರ್ಧದಷ್ಟು ಜನ ಭಿಕ್ಷುಕರಾಗಿದ್ದಾರೆ, ಹೋಮ್ಲೆಸ್ ಪೀಪಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಅವರಿಗೆ ಮನೆ ಮಠ ಯಾವುದೂ ಇಲ್ಲ ಜನರಿಗೆ. ಆ ಜನರನ್ನ ಉಳಿಸ್ಕೊಳ್ಳಿಕ್ಕೆ ಯಾರೂ ಮುಂದೆ ಬರೋದಿಲ್ಲ, ಸರ್ಕಾರ ನೋಡ್ಕೊಳ್ಬೇಕಷ್ಟೇ. ಯಾಕೆ? ಅಲ್ಲಿನ ಜನರಿಗೆ ದಾನ ಧರ್ಮದ ಕಲ್ಪನೆಯೇ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಯಾರಾದರೂ ಹೋಟ್ಲು ಮುಂದೆ ನಿಂತು ಊಟ ಮಾಡ್ತಾ ಇದ್ದಾರೆ, ಹಸಿದವ್ರು ಕಂಡ ಕೂಡಲೇ ಅವರನ್ನು ಕರೆದು ನಾವೇ ಊಟ ಕೊಡಿಸ್ತಾರೆ ಭಾರತೀಯರು. ಯಾಕೆ ಅಂದರೆ ಭಾರತ ಹೃದ್ಗತವಾಗಿ ಬಂದಿದೆ ನಮ್ಗೆ ಆ ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ನಮ್ಮಲ್ಲಿ ಅಳವಡಿಸಿದ್ದು ಭಾರತೀಯ ಸಂಸ್ಕೃತಿಯನ್ನು ನಮ್ಮ ಋಷಿ ಮುನಿಗಳು. ಆ ಸಂಸ್ಕೃತಿ ಇವತ್ತಿಗೂ ಜೀವಂತವಾಗಿರೋದು ನಮ್ಮ ಮಠ ಮಂದಿರಗಳಲ್ಲಿ. ಈ ಜ್ಞಾನ ಪರಂಪರೆ ಇದೆಯಲ್ಲ ನನ್ನ ನೆಚ್ಚಿನ ಬಂಧುಗಳೇ, ನಮ್ಮ ಭಾರತೀಯ ಸಂಸ್ಕೃತಿಯ ಜ್ಞಾನ ಪರಂಪರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಅಂದ್ರೇ ಜ್ಞಾನದ ರಥ. ಅದು ಜ್ಞಾನವನ್ನು ಜಗತ್ತಿಗೆ ಪರಿಚಯಿಸುವಂಥ ಅಗ್ನಿಯನ್ನು ಹೊತ್ತಿರುವಂಥ ರಥ ಭಾರತ. ಭಾರತದ ಹೆಸರು ಬಂದಿದ್ದು ಎಲ್ಲಿಂದ ಅಂದರೆ ವಿಷ್ಣು ಪುರಾಣದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರಲ್ಲ, ಉತ್ತರಂ ಯತ್ ಸಮುದ್ರಸ್ಯ ಹಿಮದೃಶ್ಯೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇರೆ ಕಿರೀಟ ಪ್ರಾಮೇಯವಂತ, ಕೆಳಗೆ ನೀಲು ಸಿಂಧು ಜಲಸ್ಪರ್ಶ, ತನ್ನ ಮಧ್ಯೆ ಕಂಗೊಳಿಸ್ತಿರುವಂಥ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಭಾರತ ವರ್ಷ. ಆ ಭಾರತದ ಸಂತತಿಯನ್ನು ನಾವು ಭಾರತೀಯರು ಅಂತ ಕರಿತೀವಿ ಅಂತ ವಿಷ್ಣು ಪುರಾಣದಲ್ಲಿ ಹೇಳಿದರು. ಈ ಭಾರತ ಅನ್ನೋ ಹೆಸರೇ ಇದೆಯಲ್ಲ ಎಷ್ಟು ಶ್ರೇಷ್ಠವಾದದ್ದು. ಷಡ್ಪ್ರಶ್ನೋಪನಿಷತ್ತಿನಲ್ಲಿ ಪಿಪ್ಪಲಾದ ಮುನಿಗಳ ಮುಂದೆ 6 ಜನ ಶಿಷ್ಯರು ಬಂದು ಕೂತ್ಕೊಂಡು ಪ್ರಶ್ನೆ ಮಾಡ್ತಾರೆ. 6 ಪ್ರಶ್ನೆಗಳನ್ನು ಶಿಬಿ, ಸತ್ಯಕಾಮ ಎಲ್ಲರೂ ಕೇಳಿರ್ತೀವಿ. ಆ ಉಪನಿಷತ್ತುಗಳಲ್ಲಿ, ಪ್ರಶ್ನೋಪನಿಷತ್ನಲ್ಲಿ 6 ಜನ ಮಾಡುವಂಥ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಯನ್ನು ಮಾಡೋದು ಕಾತ್ಯಯ ಮಗ. ಕಬಂದಿಯ ಮಗ ಕಾತ್ಯಯ ಪ್ರಶ್ನೆಯನ್ನು ಮಾಡೋದು ಮೊದಲನೇ ಪ್ರಶ್ನೆಗೆ ಹೇಗೆ ಜಗತ್ತಿನ ಸೃಷ್ಟಿ ಆಯಿತು, ಜಗತ್ತಿನ ಸೃಷ್ಟಿ ಭಗವಂತ ಹೇಗೆ ಮಾಡ್ದ ಅದನ್ನು ನನಗೆ ಹೇಳ್ಕೊಡಿ ಅಂತ ಪಿಪ್ಪಲಾದರಿಗೆ ಮಾಡುವಂಥ ಪ್ರಶ್ನೆ. ಆಗ ಪಿಪ್ಪಲಾದ ಗುರುಗಳು ಉತ್ತರ ಕೊಡ್ತಾ ಹೇಳ್ತಾರಲ್ಲ, ಭಗವಂತ ಶ್ರೀವಿಷ್ಣುವಿಗೆ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅನ್ನೋ ಆಶೆ ಆಯಿತು. ಆಗ ಮೊದಲು ಪ್ರಾಣಾಭಿಮಾನಿ ದೇವರ ಸೃಷ್ಟಿ ಮಾಡಿದ್ರು. ಚತುರ್ಮುಖ ಬ್ರಹ್ಮ, ವಿಷ್ಣುವಿನ ನಾಭಿಯಿಂದ ಕಮಲದಲ್ಲಿ ಕೂತಿರುವಂತೆ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾದ 1 ವರ್ಷಕ್ಕೆ, ದೇವಲೋಕದ ಕಾಲಕ್ಕೆ 1 ವರ್ಷ ಅಂದರೆ ನಮ್ಮ ಕಾಲಕ್ಕೆ 370 ವರ್ಷಗಳು. ಬ್ರಹ್ಮನ ಸೃಷ್ಟಿಯಾದ 370 ವರ್ಷಗಳ ನಂತರ ರೈ ಎಂಬ ದೇವತೆ ಸೃಷ್ಟಿಯಾಯಿತು. ಈ ರೈ ಎಂಬ ದೇವತೆಗೆ ಮತ್ತೊಂದು ಹೆಸರು ಸರಸ್ವತಿ, ಇನ್ನೊಂದು ಹೆಸರು ಶಾರದೆ, ಮಗದೊಂದು ಹೆಸರು ಭಾರತಿ. ಆ ತಾಯಿ ಭಾರತಿ ಸರಸ್ವತಿಯ ಮೂಲ ಹೆಸರು ಭಾರತಿ. ಷಡ್ಪ್ರಶ್ನೋಪನಿಷತ್ತಿನಲ್ಲಿ ಪಿಪ್ಪಲಾದ ಮುನಿಗಳು ಹೇಳುವಂಥ ಮಾತು, ಆ ಭಾರತೀಯ ಸಂತತಿಗಳು ನಾವೆಲ್ಲ ಸಾಕ್ಷಾತ್ ಜ್ಞಾನಕ್ಕೆ ಅಭಿಮಾನಿ ದೇವತೆ ಆಗಿರುವಂಥ ಆ ತಾಯಿಯ ಸಂತತಿಗಳು ನಾವಲ್ಲದೆ ಜಗತ್ತಿಗೆ ಇನ್ಯಾರ ಜ್ಞಾನವನ್ನು ಕೊಡಬೇಕು? ಆ ಜ್ಞಾನ ಇವತ್ತಿಗೂ ಅಡಗಿರೋದು ನಮ್ಮ ಮಠ ಮಂದಿರಗಳಲ್ಲಿ. ಆ ಮಠ ಮಂದಿರಗಳನ್ನು ಉಳಿಸುವಂಥ ಅವಶ್ಯಕತೆ ಇದೆ. ನಿತ್ಯ ನಿಮಿತ್ಯಾದಿಗಳು ನಡೆಯುವಂಥ ಧಾರ್ಮಿಕ ಕ್ಷೇತ್ರಗಳ ಮೂಲಕ ವೇದಘೋಷಗಳು ಮೊಳಗುವಂಥ ಧಾರ್ಮಿಕ ಸಂಗತಿಗಳನ್ನು ನಮ್ಮಲ್ಲಿ ಇನ್ನಷ್ಟು ಉದ್ದೀಪನಗೊಳಿಸುವಂಥ ಕ್ಷೇತ್ರಗಳನ್ನು ಉಳಿಸ್ಕೊಳ್ಬೇಕಾಗಿದೆ. ನಾವು ಈ ಮಠ ಮಂದಿರಗಳಲ್ಲಿರುವಂಥ ನಮ್ಮ ನಂಬಿಕೆಯ ಮೂಲಕವೇ ಇವತ್ತಿಗೂ ನಮ್ಮ ಧರ್ಮ ಉಳ್ಕೊಂಡು ಬಂದಿರೋದು. ಈ ಮಠ ಮಂದಿರಗಳು ನಮ್ಮಲ್ಲಿ ಬೆಳೆಸಿದೆಯಲ್ಲ, ಈ ನಂಬಿಕೆಯೇ ನಮ್ಮ ಇಡೀ ಭಾರತೀಯ ಸಂಸ್ಕೃತಿಗೆ ಆಧಾರಶೀಲ. ಈ ನಂಬಿಕೆ ಮಾತ್ರದಿಂದಲೇ ಇವತ್ತಿಗೂ ಜೀವಂತವಾಗಿರುವಂಥ ಸಂಸ್ಕೃತಿ ನಮ್ಮದು. ನಾನು ಹೇಳ್ತಾ ಇರೋದಲ್ಲ, ಡಿ ವಿ ಜಿಯವರು ಹೇಳಿರುವಂಥ ಮಾತು. ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ನಮಗೆ ಹೇಳಿಕೊಟ್ರು, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ, ಅವನೇ ದೇವ ಸರ್ವೇಶ ಪರಬೊಮ್ಮನಂದು ಆವುದನ್ನು ಕಾಣದೆಯೂ ಜನರು ಮಳ್ತೀಂ ನಂಬೇರೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ.
ನಮಸ್ಕಾರ ಯಾರಿಗೆ? ಡಿ ವಿ ಜಿ ಅವರು ಹೇಳಿದ್ರು ಭಗವಂತನಿಗೆ ಮಾತ್ರ ನಮಸ್ಕಾರ ಅಲ್ಲ, ಆದರೆ ಸಾವಿರಾರು ವರ್ಷಗಳಿಂದ ಕಣ್ಣು ಮುಂದೆ ಕಾಣದೇ ಇರುವಂಥ ಆ ಒಬ್ಬ ಭಗವಂತನ ಮೇಲೆ ಅಗಾಧದಷ್ಟು ನಂಬಿಕೆಯನ್ನು ಹೊತ್ತಿದ್ದಾರಲ್ಲ, ಆ ಭಕ್ತರು ಭಗವಂತನ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ನಮಿಸಪ್ಪ ನೀನು ಅಂತ ಡಿ ವಿ ಜಿ ಅವರು ನಮ್ಗೆ ಹೇಳಿಕೊಟ್ರು. ಆ ನಂಬಿಕೆ ಮೂಲಕ ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದೀವಿ, ನಾವು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಅದಕ್ಕೆ ಡಿ ವಿ ಜಿ ಅವರು ಹೇಳಿದ್ರು, ನಂಬು ನೀ ದೈವವನು, ನಂಬು ಸ್ವಯಂಭುವನು, ನಂಬು ಸಾಂಬದಿ ಮನದಿ ತುಂಬು ಬಕುತಿಯನು, ಕಂಬವೋ ಬಿಂಬವೋ ನಂಬಿಕೆ ಮಾತ್ರದಿಂದ ನಿಂಬುಗೊಳ್ಳುವುದು ಜೀವ ಮಂಕುತಿಮ್ಮ. ಈ ನಂಬಿಕೆ ಮಾತ್ರದಿಂದ ಭಗವಂತನಲ್ಲಿರುವಂಥ ನಮ್ಮ ಶ್ರದ್ಧೆ ಜೀವಂತವಾಗಿರೋದು, ಭಕ್ತಿ ಜೀವಂತವಾಗಿರೋದು. ಈ ನಂಬಿಕೆ ಭಕ್ತಿಯಿಂದಲೇ ಧರ್ಮ ಸಂಸ್ಕೃತಿ ಜೀವಂತವಾಗಿರೋದು. ಈಗಿನ ಕಾಲದ ಉದಾಹರಣೆಯನ್ನು ಇತ್ತೀಚೆಗೆ ಕೊಡಬೇಕಂದ್ರೆ, ಈ ಒಂದು ನಂಬಿಕೆ ಆಧಾರವನ್ನಾಗಿಟ್ಟುಕೊಂಡು, ಈ ಒಂದು ನಂಬಿಕೆ ಇದ್ದಿದ್ದರಿಂದ ಇವತ್ತು ಧರ್ಮವನ್ನು ಉಳಿಸ್ಕೊಂಡಿದ್ದೀವಿ. ಈ ಒಂದು ನಂಬಿಕೆ ಇದ್ದಿದ್ದರಿಂದ ಇವತ್ತು 500 ವರ್ಷಗಳ ನಂತರ 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂಥ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ. ಆ ರಾಮ ಮಂದಿರ ನಿರ್ಮಾಣ ಆಗಿರೋದು, ಶ್ರೀರಾಮಲಲ್ಲಾರ ರಾಮ ಮಂದಿರ ನಿರ್ಮಾಣ ಆಗಿರೋದು ಈ ನಂಬಿಕೆ ಮಾತ್ರದಿಂದ. 500 ವರ್ಷಗಳಲ್ಲಿ ಬಂದಂಥ 21 ತಲೆಮಾರುಗಳಲ್ಲಿದ್ದಂಥ ಒಂದೊಂದು ತಲೆಮಾರಿನ ನಮ್ಮ ಒಬ್ಬೊಬ್ಬ ಪೂರ್ವಿಕರು ಕೂಡ ನಂಬಿಕೆ ಇಟ್ಟಿದ್ರು. ಯಾರ ಮೇಲೆ? ಆ ಬಾಲರಾಮನ ಮೇಲೆ, ಆ ಜನ್ಮಭೂಮಿಯ ಮೇಲೆ. 500 ವರ್ಷಗಳಲ್ಲಿ 21 ತಲೆಮಾರುಗಳಲ್ಲಿ ಮಂದಿರದ ಬಾಗಿಲು ಮುಚ್ಚಿದ್ದಾಗಲೂ ಕೂಡ ನಮ್ಮ ಪೂರ್ವಿಕರು ಅಯೋಧ್ಯೆಗೆ ಹೋಗಿ ಪರಿಕ್ರಮಣೆ ಮಾಡಿ ಬಂದಿದ್ದಾರೆ. ಮಂದಿರದ ಬಾಗಿಲನ್ನು ಒಡೆದಾಗಲೂ ಕೂಡ ಅಯೋಧ್ಯೆಗೆ ಹೋಗಿ ಪರಿಕ್ರಮಣೆ ಮಾಡಿ ಬಂದಿದ್ದಾರೆ. ಮಂದಿರದ ಬಾಗಿಲನ್ನು ತೆರೆದಿದ್ದಾಗಲೂ ಅಯೋಧ್ಯೆಗೆ ಪರಿಕ್ರಮಣೆ ಮಾಡಿ ಬಂದಿದ್ದಾರೆ. ಮಂದಿರವೇ ಇಲ್ಲದೇ ಇರುವಂಥ ಸಂದರ್ಭದಲ್ಲೂ ಕೂಡ ಅಯೋಧ್ಯೆ ಹೋಗಿ ಪರಿಕ್ರಮಣೆಯನ್ನು ಮಾಡಿ ಬಂದಿದ್ದಾರೆ. 500 ವರ್ಷಗಳ ಕಾಲ ಆ ಒಂದು ನಂಬಿಕೆ. ಕೋರ್ಟ್ನಲ್ಲಿ ನಿಂತ್ಕೊಂಡು ರಾಮರು ಜನ್ಮಭೂಮಿ ಅಯೋಧ್ಯೆ ಅಂತ ಕೇಳಿದ್ರೆ ಪ್ರಶ್ನೆ ಮಾಡಿದ್ರು, ನಿಜವಾಗ್ಲೂ ರಾಮರು ಅಯೋಧ್ಯೆನಲ್ಲಿ ಹುಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತ ಕೋರ್ಟ್ ಪ್ರಶ್ನೆ ಮಾಡ್ತು. ಅಲ್ಲಿದ್ದಂಥ ಬುದ್ಧಿಜೀವಿಗಳು, ವಕೀಲರು ಯಾರ ರಾಮರ ಮಂದಿರದ ವಿರುದ್ಧವಾಗಿದ್ರು ಆ ವಕೀಲರು ಪ್ರಶ್ನೆ ಮಾಡಿದ್ರು. ಆದರೆ ನಮ್ಮ ಪೂರ್ವಿಕರು 500 ವರ್ಷದಲ್ಲಿ ಒಮ್ಮೆ ಕೂಡ ರಾಮರು ಅಲ್ಲೇ ಹುಟ್ಟಿದ್ರ ಅನ್ನೋ ಒಂದು ಸಂಶಯ ಕೂಡ ಪಡಲಿಲ್ಲ. ನಂಬಿಕೆ, ನನ್ನ ರಾಮರು ಹುಟ್ಟಿದಂಥ ಜನ್ಮಭೂಮಿ ಅದೇ ಅನ್ನೋ ನಂಬಿಕೆಯ ಮೂಲಕ ಆ ನಂಬಿಕೆಯನ್ನು ಹೊತ್ತು ಆ ಜನ್ಮಭೂಮಿಯ ಭಕ್ತಿಯನ್ನು ನಮ್ಮಲ್ಲಿ ತುಂಬಿಸಿದ್ರಿಂದ ಇವತ್ತು ನೋಡಿ, ಆ ಒಂದು ನಂಬಿಕೆಯ ಕಾರಣದಿಂದ ಅಂದು ನಮ್ಮ ಪೂರ್ವಿಕರು ನಮ್ಮಲ್ಲಿ ತುಂಬಿಸಿದಂಥ ಆ ಭಕ್ತಿ ನಂಬಿಕೆಗಳ ಕಾರಣದಿಂದ ಇವತ್ತಿಗೂ 100 ಮೈಲಿ ದೂರದಲ್ಲಿರುವಂಥ ಆ ಅಯೋಧ್ಯೆ ಪುಣ್ಯಭೂಮಿ ಹೆಸರನ್ನು ಕೇಳಿದ್ರೆ ಕರ್ನಾಟಕದಲ್ಲಿರುವಂಥ ಈ ರಕ್ತ ಸ್ಪಂದಿಸುತ್ತಲ್ಲ, ಇದು ನಂಬಿಕೆಗಿರುವಂಥ ತಾಕತ್ತು, ಇದು ನಂಬಿಕೆಗಿರುವಂಥ ಸಾಮರ್ಥ್ಯ. ಈ ನಂಬಿಕೆಯ ಮೂಲಕವಾಗಿ ಉಳಿದು ಬಂದಿರುವಂಥ ಧರ್ಮ. ಯೋಚನೆ ಮಾಡಿ, ದಶಕಗಳ ಹಿಂದೆ ನಮ್ಮ ಪೂರ್ವಿಕರು ಕಾರ್ ಸೇವೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ ಸೇವಕರು ಎಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಯಾವ ಕ್ಷಣದಲ್ಲೂ ಕೂಡ ಬಿಡಲಿಕ್ಕೆ ಸಿದ್ಧವಾಗಿತ್ತು. ರಣಾಂಗಣಕ್ಕೆ ಆಹುತಿಯನ್ನು ಕೂಡ ಕೊಡ್ತೀವಿ ಅನ್ನೋ ಕ್ಷಣದಲ್ಲಿ ನಿಂತಿದ್ರು. ಪೂಜನೀಯ ಅಶೋಕ್ ಸಿಂಗಾಲ್ಜಿ ಅವರು ಕರೆಯನ್ನು ಕೊಟ್ಟರು. रोम रोम में रमे हुए राम के लिए आओ कार सेवको, बनो कार सेवको, अगर समय पड़े तो अपनी लहू, अपनी रक्त से सरयू में बहती हुई नदी को लहू से लाल करना पड़े तो डरो न कार सेवको ಅಂತ ಕರೆಯನ್ನು ಕೊಟ್ಟು ಇಡೀ ದೇಶದಾದ್ಯಂತ ಇದ್ದಂಥ ಹಿಂದೂಗಳಿಗೆ ಕರೆಯನ್ನು ಕೊಟ್ಟಿದ್ರಿಂದ ಆ ಕರೆಯ ಮೂಲಕ ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಕಾರ ಸೇವಕರು ಅಯೋಧ್ಯೆಯತ್ತ ಹರಿದು ಬಂದರು. ಮುಂದೆ ಅಡ್ವಾಣಿಜಿ ಅವರು, ಅಲ್ಲಿದ್ದಂಥ ಮುರಳಿ ಮನೋಹರ್ ಜೋಶಿಜಿ ಅವರು, ಮಾತಾ ಉಮಾಭಾರತಿ, ಮಾತಾ ರಿತಂಬರಿಯವರು ಮುಂದೆ ನಿಂತು ಹಿಂದೆ ಇದ್ದಂಥ ಕಾರ್ ಸೇವಕರ ಮುನ್ನಡೆಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಲಕ್ಷ ಜನ ಕಾರ್ ಸೇವಕರ ಬಾಯಿಂದ ಬಂದಿದ್ದು ಒಂದೇ ಒಂದು ಘೋಷಣೆ, ರಾಮ್ ಲಲ್ಲಾ ಮಾಯಂಗೆ ಮಂದಿರ ವಹಿ ಬನಾಯಂಗೆ, ಬಚ್ಚಾ ಬಚ್ಚಾ ರಾಮಕ ಜನ್ಮಭೂಮಿಕೆ ಕಾಮಕ ಅಂತ ಆ ಘೋಷಣೆಗಳನ್ನು ಹಾಕ್ತಾ ತಮ್ಮ ಪ್ರಾಣವನ್ನು ಎದುರಿಗೆ ಬರ್ತಾ ಇದ್ದಂಥ ಗುಂಡುಗಳಿಗೆ ಕೂಡ ಎದೆಯನ್ನು ಕೊಟ್ಟು ಯಾವ ಕ್ಷಣದಲ್ಲಿ ಬೇಕಾದರೂ ತಮ್ಮ ಜೀವನವನ್ನು ಅರ್ಪಿಸಲಿಕ್ಕೆ ಸಿದ್ಧವಾಗಿ ನಿಂತಿದ್ರಲ್ಲ ರಾಮರಿಗೆ. ಯಾವ ಪ್ರೇರಣೆಯ ಮೂಲಕ ಅಷ್ಟೆಲ್ಲ ಸಂಘರ್ಷಗಳು ಯಾವ ಪ್ರೇರಣೆಯ ಮೂಲಕ ನಡೀತು ಅಂದರೆ ನಂಬಿಕೆಯಿಂದ. ನನ್ನ ರಾಮರಿಗೋಸ್ಕರ ಅವ್ರ ಕಣ್ಣು ಮುಂದೆ ಬಂದಿದ್ದು ಮನೆ ಅಲ್ಲ, ಕಣ್ಣು ಮುಂದೆ ಬಂದಿದ್ದು ಹೆಂಡತಿ ಮಕ್ಕಳಲ್ಲ, ಕುಟುಂಬ ಅಲ್ಲ, ಇಡೀ ಧರ್ಮ. ನನ್ನ ರಾಮರ ಮಂದಿರ, ನಾನು ಮನೆಯಲ್ಲಿ ಸುಖವಾಗಿದ್ದೀನಿ, ನನ್ನ ರಾಮರ ಟೆಂಟ್ನಲ್ಲಿದ್ದಾರಲ್ಲಪ್ಪ ಅಂತ ಆ ಭಕ್ತಿ, ಆ ಒಂದು ನಂಬಿಕೆಯ ಮೂಲಕ 500 ವರ್ಷಗಳ ನಂತರ ಮತ್ತೊಮ್ಮೆ ನಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಿದೀವಲ್ಲ ನನ್ನ ನೆಚ್ಚಿನ ಬಂಧುಗಳೇ. ನಮ್ಮನ್ನು ನಾಡ್ಕೊಂಡು ತಿರುಗಾಡ್ತಾ ಇದ್ರು ಹಿಂದೂ ಸಮಾಜವನ್ನು ಈ ಬುದ್ಧಿಜೀವಿಗಳು. ಮಂದಿರ ವಹಿ ಬನಾಯಂಗೆ ಪರ್ ತಾರೀಖ್ ನಹಿ ಬತಾಯಂಗೆ. ಹಿಂದೂಗಳ ಪರಿಸ್ಥಿತಿ ಅದು. ಮಂದಿರ ಕಟ್ತೀವಿ ಅಂತ ಹೇಳ್ತೀವಿ, ಯಾವತ್ತು ಕಟ್ತೀವಿ ದಿನಾಂಕ ಹೇಳೋದಿಲ್ಲ. ಹಿಂದೂಗಳ ಪರಿಸ್ಥಿತಿಯೇ ಇದು, ಹಿಂದೂಗಳ ಸ್ವಭಾವನೆ ಇದು ಅಂತ ಬುದ್ಧಿಜೀವಿಗಳು ಆಡ್ಕೊಂಡು ತಿರುಗಾಡ್ತಾ ಇದ್ರು. ನಮ್ಮ ಯುವಕರು ಕೂಡ ಡಿಜೆಗಳಲ್ಲಿ ಹಾಡಾಕೊಂಡು ತಿರುಗಾಡ್ತಾ ಇದ್ರು. ವಾಟ್ಸಪ್ನಲ್ಲಿ ಸ್ಟೇಟಸ್ ಇಟ್ಕೊಂಡು ತಿರುಗಾಡ್ತಾ ಇದ್ರು, ಬನಾಯಂಗೆ ಮಂದಿರ್ ಅಂತ. ಬಾಯಿಲೋಗು ಬನ್ಗಯ ಮಂದಿರ್. 500 ವರ್ಷಗಳ ನಂತರ ಭವ್ಯವಾದಂಥ ರಾಮರನ್ನ, ಟೆಂಟಿನಲ್ಲಿದ್ದಂಥ ರಾಮರನ್ನ ಭವ್ಯ ಮಂದಿರದಲ್ಲಿ ಕೂರಿಸಿದ್ದೀವಿ. 21 ತಲೆಮಾರುಗಳ ನಂತರ ಪ್ರಥಮ ಬಾರಿಗೆ ಮತ್ತೊಮ್ಮೆ
ಮತ್ತೊಮ್ಮೆ ಮಂದಿರದಲ್ಲಿರುವಂಥ ರಾಮರಿಗೆ ರಾಮನವಮಿಯನ್ನು ಆಚರಿಸಿ ಸ್ವತಃ ದಿನಕರ ಕುಲಕಮಲ ದಿವಾಕರ ಸೂರ್ಯ ವಂಶದ ಸೂರ್ಯನಾಗಿರುವಂಥ ರಾಮರ ಹಣೆಗೆ ಸೂರ್ಯರಶ್ಮಿಯ ತಿಲಕ ಬಿದ್ದಿದೆ. ಇಷ್ಟೆಲ್ಲ ಕೆಲಸಗಳಾಗಿದೆ ಯಾವ ಕಾರಣದಿಂದ ಅಂದರೆ ನಂಬಿಕೆಯ ಕಾರಣದಿಂದ. ಒಂದು ನಂಬಿಕೆಯ ಬಲದಿಂದ ರಾಮ ಮಂದಿರ ನಿರ್ಮಾಣ ಮಾಡಿದ್ವಿ. ಒಂದು ನಂಬಿಕೆಯ ಬಲದಿಂದ ಇವತ್ತು ಕಾಶಿನಲ್ಲಿ ಮತ್ತೊಮ್ಮೆ ಕಾಶಿ ವಿಶ್ವನಾಥರ ಮೂಲ ಮಂದಿರವನ್ನು ಸ್ವೀಕರಿಸಲಿಕ್ಕಿದ್ದೀವಿ. 374 ವರ್ಷಗಳ ನಂತರ ಪ್ರಥಮ ಬಾರಿಗೆ ಮೂಲ ಕಾಶಿ ವಿಶ್ವನಾಥರ ಮಂದಿರ ಎಲ್ಲಿ ಜ್ಞಾನವಾಪಿ ಮಸೀದಿನಲ್ಲಿದೆ ಅಂತ ಆರ್ಕಿಯಾಲಜಿಸ್ಟ್ಗಳು ಗುರುತಿಸ್ತಾ ಇದ್ರು. ಇತಿಹಾಸಕಾರರು ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ಗುರುತಿಸ್ತಾ ಇದ್ರು. ಆ ಜ್ಞಾನವಾಪಿ ಮಸೀದಿಯ ವ್ಯಾಸಪೀಠದಲ್ಲಿ ಮತ್ತೊಮ್ಮೆ ಹಿಂದೂಗಳು ಪೂಜಾರ್ಚನೆ ಮಾಡಿಕೊಳ್ಳಿಕ್ಕೆ ಶುರು ಮಾಡಬಹುದು ಅಂತ ಕೋರ್ಟ್ ಆದೇಶ ಕೂಡ ನೀಡಾಗಿದೆ. ಕಾಶಿಯ ಮೂಲ ಮಂದಿರದಲ್ಲಿ ಮತ್ತೊಮ್ಮೆ ಮೂಲ ಜನ್ಮಭೂಮಿನಲ್ಲಿ ಮೂಲ ಮಂದಿರದಲ್ಲಿ ಮತ್ತೊಮ್ಮೆ ನಮ್ಮ ಪೂಜಾರ್ಚನೆಗಳು ಶುರುವಾಗಿದ್ದಾವೆ ನಂಬಿಕೆಯ ಮೂಲಕ. ಇದೇ ನಂಬಿಕೆಯ ಮೂಲಕ ಕಾಶ್ಮೀರದಲ್ಲಿರುವಂಥ ತಾಯಿ ಶಾರದೆ ಪೀಠವನ್ನು ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇದೇ ನಂಬಿಕೆಯ ಮೂಲಕ ಮತ್ತೆ ಮುಂದೊಂದು ದಿನ ನಮ್ಮ ಶ್ರೀಕೃಷ್ಣ ಜನ್ಮಭೂಮಿಯಲ್ಲೂ ಕೂಡ ಮತ್ತೊಮ್ಮೆ ಶ್ರೀಕೃಷ್ಣ ಪರಮಾತ್ಮರನ್ನು ಪ್ರತಿಷ್ಠಾಪಿಸಲಿಕ್ಕಿದ್ದೀವಿ. ಈ ಒಂದು ನಂಬಿಕೆಯ ಮೂಲಕ ಇವತ್ತಿಗೂ 107 ವರ್ಷಗಳ ನಂತರವೂ ಒಂದು ಹನುಮ ಜಯಂತಿಯನ್ನು ಒಂದು ಮಂದಿರದಲ್ಲಿ ಆಚರಿಸ್ತೀವಿ ಅಂದರೆ ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ. 100 ವರ್ಷದ ಅವಧಿನಲ್ಲಿ ದೇಶ ಮತಪಂಥಗಳ ಇತಿಹಾಸವೇ ಮುಗಿದೋಗ್ತಾವೆ. 100 ವರ್ಷದ ಅವಧಿನಲ್ಲಿ ಎಷ್ಟೋ ಮತಪಂಥಗಳ ಇತಿಹಾಸವೇ ಮುಗಿದೋಗ್ತಾವೆ. ಅಂಥದ್ರಲ್ಲಿ 107 ವರ್ಷಗಳ ಇತಿಹಾಸ ಒಂದು ಹನುಮ ಜಯಂತಿಗೆ ಮಂದಿರದಲ್ಲಿ ಆಚರಿಸುವಂಥ ಹನುಮ ಜಯಂತಿಗಿದೆ ಅಂದರೆ ನಮ್ಮ ಇಡೀ ಭಾರತೀಯ ಸಂಸ್ಕೃತಿ ಇನ್ನೆಷ್ಟು ಘನವಾದದ್ದು. 800 ವರ್ಷಗಳ ಇತಿಹಾಸ ಇಲ್ಲಿರುವಂಥ ಬಾಲ ಹನುಮರ ಮೂರ್ತಿಗಿದೆ. ಇಂಥ ಇತಿಹಾಸ ನನ್ನ ನೆಚ್ಚಿನ ಬಂಧುಗಳೇ. ಸ್ವತಃ ಹನುಮಂತರು ಕೈಯಲ್ಲಿ ಪರ್ವತವನ್ನು ಹಿಡಿದು ಸಂಜೀವಿನಿಯನ್ನು ತರಲಿಕ್ಕೆ ಸಂಜೀವಿನಿ ಪರ್ವತವನ್ನು ಹಿಡಿದು ಹೋಗ್ತಾ ಇರಬೇಕಾದ್ರೆ ದುರ್ವಾಸ ಮುನಿಗಳಿಗೆ ಅದರ ಭಾಸವಾಗಿ ಹನುಮನನ್ನು ತಡೆದು ನಿಲ್ಲಿಸಿದಾಗ ಆಗ ಹನುಮರ ವಿಶಾಲ ವಿರಾಟ ಸ್ವರೂಪವನ್ನು ನೋಡಿ, ಹನುಮಾನಿನ ವಿರಾಟ ಸ್ವರೂಪವನ್ನು ನನ್ನ ಕೈಲಿಂದ ನೋಡ್ಲಿಕ್ಕಾಗ್ತಾ ಇಲ್ಲ, ಇನ್ನು ನಿನ್ನ ಸಾಮಾನ್ಯ ಭಕ್ತರು ಹೇಗಪ್ಪ ನೋಡಬೇಕು, ದಯವಿಟ್ಟು ನೀನು ಗರ್ಭದಿಂದ ಹೊರಗೆ ಬಂದಾಗ ನಿನ್ನ ಯಾವ ಬಾಲಸ್ವರೂಪ ಇತ್ತೋ ಆ ಬಾಲಸ್ವರೂಪದಿಂದ ದರ್ಶನ ಕೊಡು, ಎಲ್ಲರೂ ಕಣ್ತುಂಬಿಸ್ಕೊಳ್ತೀವಿ ಅಂತ ಕೇಳಿದಾಗ ಸ್ವತಃ ವಿರಾಟ ಸ್ವರೂಪದಲ್ಲಿದ್ದಂಥ ಹನುಮ ಬಾಲಸ್ವರೂಪಕ್ಕೆ ಬಂದು ನಮ್ಮೆಲ್ಲರ ಕಣ್ತುಂಬಿಸುವಂಥ ಕೆಲಸವನ್ನು ಈ ಮಂದಿರದಲ್ಲಿ ಮಾಡ್ತಿದ್ದಾರೆ. ಅಂಥ ಮಂದಿರದ ಇತಿಹಾಸವೇ 800 ವರ್ಷ ಇದೆ. ನಡೆಯುವಂಥ ಹನುಮ ಜಯಂತಿಯ ಇತಿಹಾಸ 107 ವರ್ಷಗಳಿದ್ದಾವೆ. ಭಾರತೀಯ ಸಂಸ್ಕೃತಿ ಶ್ರೇಷ್ಠತೆ. ಜ್ಞಾನ ಕೊಡೋ ದೊಡ್ಡ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಜ್ಞಾನವನ್ನು ಕೊಡ್ಬೋದು ಜಗತ್ತಿಗೆ. ಆ ಜ್ಞಾನವನ್ನು ಕೊಡಲಿಕ್ಕೆ ಇಡೀ ಸಂಸ್ಕೃತಿ ಬೇಕಾಗಿಲ್ಲ, ಒಬ್ಬರು ಸಾಕು, ಒಬ್ಬ ವ್ಯಾಸರು ಸಾಕು. ಇಡೀ ಜಗತ್ತಿಗೆ ಬೇಕಾದಂಥ ಜ್ಞಾನವನ್ನು ಕೊಟ್ಟರು. ಒಬ್ಬ ಶಂಕರಾಚಾರ್ಯರು ಸಾಕಾಯಿತು. ಇಡೀ ದೇಶದ 4 ದಿಕ್ಕುಗಳನ್ನು ಒಗ್ಗೂಡಿಸುವ ಮೂಲಕ ಇಡೀ ಜಗತ್ತಿನ 4 ದಿಕ್ಕುಗಳಿಗೆ ಜ್ಞಾನವನ್ನು ಹರಡಿಸಲಿಕ್ಕೆ. ಒಬ್ಬ ಮಧ್ವಾಚಾರ್ಯರು ಸಾಕಾಯಿತು ನಮ್ಮೆಲ್ಲರಲ್ಲೂ ಭಕ್ತಿಯನ್ನು ತುಂಬಿಸಲಿಕ್ಕೆ. ಒಬ್ಬ ರಾಮಾನುಜರು ಸಾಕಾಯಿತು ನಮ್ಮಲ್ಲಿ ಮತ್ತೊಮ್ಮೆ ಜ್ಞಾನದ ಆ ತೃಷೆಯನ್ನು ನೀಗಿಸಲಿಕ್ಕೆ. ಒಬ್ಬ ಸ್ವಾಮಿ ವಿವೇಕಾನಂದರು ಸಾಕಾಯಿತು ಇಡೀ ಪಶ್ಚಿಮ ಜಗತ್ತನ್ನು ಜ್ಞಾನದಿಂದ ಆಳಲಿಕ್ಕೆ. ಒಬ್ಬ ಬುದ್ಧರು ಸಾಕಾಯ್ತು. ಚೀನಾ ಇವತ್ತಿಗೆ ಹೇಳುತ್ತಲ್ಲ, ಭಾರತ ಒಬ್ಬೊಬ್ಬ ಸೈನಿಕರನ್ನು ಚೀನಾ ಕಳಿಸ್ತಿಲ್ಲ, ಆದರೂ ಲಕ್ಷ ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ಮಾಡಿದ್ದಾರೆ. ಹೇಗೆ? ಒಬ್ಬೊಬ್ಬ ಸಂತ ಕಾವಿ ತೊಟ್ಟಂಥ ಸನ್ಯಾಸಿ ಬುದ್ಧನ ಮೂಲಕ. ಒಬ್ಬರು ಸಾಕು ಧರ್ಮ ಮತ್ತು ಜ್ಞಾನದ ಸಂಸ್ಕೃತಿಯನ್ನು ಜಗತ್ತಿಗೆ ಕೊಡಲಿಕ್ಕೆ. ಅದು ದೊಡ್ಡ ಮಾತಲ್ಲ. ಆದರೆ ಲಕ್ಷಾಂತರ ವರ್ಷಗಳಿಂದ ಬಂದಂಥ ಈ ಜ್ಞಾನವನ್ನು ಇವತ್ತಿಗೂ ಉಳಿಸ್ಕೊಂಡು ಬಂದಿದ್ದೀವಲ್ಲ, ಅದು ಮಹಾನ್ ಕೆಲಸ. ಯಾಕಂದರೆ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದ್ವು. ಎಲ್ಲೋದ್ವು ಆ ಜನಾಂಗಗಳು? ಯುನಾನ ಮಿಸ್ ರೋಮ್ ಸಬ್ ಮಿಟ್ ಗೈ ಜಹಾಸೆ ಕುಚ್ ಬಾತೆ ಹಸ್ತಿ ಮಿಟ್ತಿ ನೈ ಹಮಾರಿ. ಯುನಾನರು ಅಳಿಸಿ ಹೋದರು, ಮೆಸೊಪೊಟೇಮಿಯಂ ಜನಾಂಗ ಅಳಿಸಿ ಹೋಯಿತು. ಆದರೆ ನಮ್ಮ ಭೂಮಿ ಎಷ್ಟು ದಾಳಿಗಳಾದರೆ ಇವತ್ತಿಗೂ ಜೀವಂತವಾಗಿದೆ. दुनिया का इतिहास पूछता रोम कहा यूनान कहा, घर घर में शुभ अग्नि जलाता वो उन्नत ईरान कहा, दीप बुझे पश्चिमी जगत की छाया जब बर बर अंधियारा, तभी चीर कर तमकी ಛಾತಿ ಚಮಕ ಹಿಂದೂಸ್ತಾನ ಮಾರ ಅಂತ ಅಟಲ್ ಬಿಹಾರಿ ವಾಜಪೇಯಿಜಿಯವರು ಹೇಳಿಕೊಟ್ಟಿದ್ರು ನಮಗೆ. ಇಡೀ ಜಗತ್ತಿನ ಇತಿಹಾಸ ಕೇಳುತ್ತಂತೆ. ಯುನಾನರೆಲ್ಲೋದ್ರು, ರೋಮರನ್ನೆಲ್ಲೋದ್ರು, ಮೆಸೊಪೊಟೇಮಿಯಂ ಜನಾಂಗ ಎಲ್ಲೋಯ್ತು? ಜಗತ್ತಿನ ಇತಿಹಾಸ ಪ್ರಶ್ನೆ ಮಾಡುತ್ತೆ. ಜಗತ್ತಿನ ಮನೆಗಳಲ್ಲೂ ಕೂಡ ಶುಭಾಗ್ನಿ ಬೆಳಗಿಸ್ತಾ ಇದ್ದಂಥ ಇರಾನ್ನಲ್ಲಿದ್ದಂಥ ಮೂಲ ಜನಾಂಗ ಎಲ್ಲಿ ಹೋಯಿತು? ಎಲ್ಲರೂ ಅಳಿಸಿ ಹೋದರು. ಪ್ರಾಚೀನ ಅಂತ ಕರೆಸ್ಕೊಂಡಿದ್ವಲ್ಲ 35 ಜನಾಂಗಗಳು, ಆ ಜನಾಂಗಗಳು ಒಮ್ಮೆ ಯೋಚನೆ ಮಾಡಿ ನೋಡಿ, ಎಲ್ಲಿದ್ದಾವ ಜನಾಂಗಗಳು? ಎಲ್ಲೋದ್ರು ಈಜಿಪ್ಷಿಯನರು, ಎಲ್ಲೋದ್ರು ಗ್ರೀಕರು, ಎಲ್ಲೋದ್ರು ರೋಮನರು, ಎಲ್ಲೋದ್ರು ಪರ್ಷಿಯನರು, ಎಲ್ಲೋದ್ರು ಮೆಸೊಪೊಟೇಮಿಯಂ ಜನಾಂಗ, ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ. ಇವತ್ತಿಗೂ ನೀವು ಈ ಜನಾಂಗಗಳನ್ನು ಹುಡುಕಬೇಕು ಅಂದರೆ ವಸ್ತು ಸಂಗ್ರಹಾಲಯದಲ್ಲಿ ಬಳವಳಿಕೆಗಳಾಗಿ ನೋಡ್ಬೋದಷ್ಟೇ. ಮ್ಯೂಸಿಯಂನಲ್ಲಿ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಅಂತ ಇಟ್ಟಿರ್ತಾರೆ ಅಷ್ಟೇ. ಈ ಜನಾಂಗಗಳು ಇತಿಹಾಸದ ಪುಟ 10, 20, 40 ವರ್ಷಗಳು ತಮ್ಮ ಮೇಲಾದಂಥ ಒಂದೊಂದು ಜನಾಂಗದ ದಾಳಿಯನ್ನು ತಡ್ಕೊಳ್ಳುವಷ್ಟು ಸಾಮರ್ಥ್ಯ ಈ ಜನಾಂಗಗಳಿಗಿರಲಿಲ್ಲ. ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. ಆದರೆ ಇವತ್ತಿಗೂ ನಮ್ಮ ಮೇಲೆ ಸಾವಿರಾರು ವರ್ಷಗಳ ಕಾಲ ದಾಳಿ ಆಯಿತು.
ಆ ತಾಯಿ ಭಾರತೀಯ ಪ್ರಥಮ ವೀಣ ಜಯಂಕಾರ ಋಗ್ವೇದವಾಗಿ ಮಾರುಗೊಂಡು ನಮ್ಮ ಹೃದಯ ತಂತಿಗಳನ್ನು ಸ್ಪರ್ಶಿಸಿ ಸಂಸ್ಕೃತಿಯ ರೂಪದಲ್ಲಿ ಮಾರುಗೊಂಡು ನಮ್ಮ ರಕ್ತದ ಕಣ ಕಣದಲ್ಲೂ ರಕ್ತಗತವಾಗಿ ಸಂಸ್ಕಾರವಂತೆ ನಮ್ಮ ನರನಾಡಿಗಳಲ್ಲೂ ಹೃದ್ಗತವಾಗಿ ಇವತ್ತಿಗೂ ಕೂಡ ಗಂಗೆಯಂತೆ ನಿತ್ಯ ನೂತನವಾಗಿ, ಅಗ್ನಿಯಂತೆ ಪರಿಶುದ್ಧವಾಗಿ ಪವಿತ್ರವಾಗಿ, ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ, ದಿನಕರನಂತೆ ಪ್ರಜ್ವಲಿಸ್ತಾ ಪ್ರಕಾಶಮಾನವಾಗಿ, ಹಿಂದೂ ಮಹಾಸಾಗರದಂತೆ ಭೋರ್ಗರಿಯುತ್ತಾ ತನ್ನ ಮೇಲೆ ದಾಳಿ ಮಾಡಿದಂಥ ದಾಳಿಕೋರರ ಆಕ್ರಮಣಶಾಹಿಗಳ ಸಂಸ್ಕೃತಿಯನ್ನು ಕೂಡ ತನ್ನಲ್ಲೇ ಜೀರ್ಣಿಸಿಕೊಂಡು ಇನ್ನೂ ಅಗಾಧವಾಗಿ ಬೆಳೀತಾ ತನ್ನ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಯ ನಂತರವೂ ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂಥ ಏಕೈಕ ಸಂಸ್ಕೃತಿ ಅದು ನಮ್ಮ ಮಹಾದದಿ ಭಾರತೀಯ ಸಂಸ್ಕೃತಿ. ನಮ್ಮ ಸಂಸ್ಕೃತಿಗಿರುವಂಥ ಇತಿಹಾಸ ಎಷ್ಟು ದಾಳಿಗಳು ನಡೆದವು. 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ಆಯಿತು. ದಾಳಿ ಮಾಡಿದವರು ಒಬ್ಬರಿಬ್ಬರಲ್ಲ, ಎಷ್ಟು ಜನ ಬಂದರು. ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಭಾರತವಾಗಿ ಉಳಿದಿದೆ. ಭಾರತೀಯ ಸಂಸ್ಕೃತಿ ಆಗಿ ಉಳಿದಿದೆಯಲ್ಲ. ಎಂಥ ಘನತೆ ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸು. ಯಾಕೆ ಉಳಿಸಿದ್ರು ಈ ಸಂಸ್ಕೃತಿಯನ್ನು? ನಮ್ಮ ಪೂರ್ವಿಕರಲ್ಲಿ ಒಂದು ಆಸೆ ಇತ್ತು. ಯಾವ ಭಾವಿ ಪೀಳಿಗೆ ಉತ್ಕರ್ಷೆಯ ಮೇರೆಗೆ ಭಾರತ ಮತ್ತೊಮ್ಮೆ ಭವ್ಯವಾಗಿ ಮೈತಳಿಯಬೇಕಿದೆಯೋ, ಯಾವ ಭಾವಿ ಯುವ ಜನಾಂಗದ ಮೇಲೆ, ಭಾವಿ ಪೀಳಿಗೆಯ ಮೇಲೆ ಹಿಮವತ್ ಪರ್ವತದಷ್ಟು ಆಶೆಗಳನ್ನು ಇಟ್ಟುಕೊಂಡು ಈ ಪರಂಪರೆ, ಈ ಸಂಸ್ಕೃತಿಯನ್ನು ಈ ಪೀಳಿಗೆ ರಕ್ಷಿಸುತ್ತೆ ಅಂತ ಕಾದು ಕೂತಿದ್ರು. ಆ ಭಾವಿ ಪೀಳಿಗೆ ನಾವುಗಳೇ. ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂಥ ಆ ಋಷಿ ಮುನಿಗಳ ಉತ್ತರಾಧಿಕಾರಿಗಳು ನಾವುಗಳು. ನಾವಲ್ಲದೆ ಈ ಸಂಸ್ಕೃತಿ ರಕ್ಷಣೆ ಮಾಡಲಿಕ್ಕೆ ಮತ್ತಾರು ಬರೋದಿಲ್ಲ. ಈ ಸಂಸ್ಕೃತಿಯ ರಕ್ಷಣೆ ಹೊಣೆ ಇಲ್ಲಿ ಕೂತಿರುವಂಥ ನಿಮ್ಮ ಹೆಗಲ ಮೇಲಿದೆ. ನಾವು ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆ ಕೊಡಬೇಕಾಗಿದೆ. ಏನು ಮಾಡ್ತೀವೋ ಇಲ್ವೋ ಸಂಸ್ಕೃತಿಯನ್ನು ಮಕ್ಕಳಿಗೆ ತಿಳಿಸಿ ಹೇಳೋಣ. ಮಠ ಮಂದಿರಗಳಿಗೆ ಕರ್ಕೊಬರೋಣ ನಮ್ಮ ಮಕ್ಕಳನ್ನು. ಸಮಸ್ಯೆ ಏನಾಗಿದೆ ಅಂದರೆ ನಮ್ಮದೇ ಮನೆಯಲ್ಲಿ ಮಕ್ಕಳಿರ್ತಾರೆ. ನಮ್ಮ ಸಂಸ್ಕೃತಿಯನ್ನು ಪಾಲಿಸಲಿಕ್ಕೆ ಅವರಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಮ್ಮಲ್ಲಿರುವಂಥ ಮಕ್ಕಳಿಗೆ ಹಣೆ ಕುಂಕುಮ ಇಟ್ಕೊಂಡು ಹೋಗಬೇಕು ಅಂದರೆ ನಮ್ಮ ಮಕ್ಕಳು ಪ್ರಶ್ನೆ ಮಾಡ್ತಾರೆ, ಏನಕ್ಕೆ ಹಣೆ ಕುಂಕುಮ ಇಡಬೇಕು? ಪ್ರಶ್ನೆ ಮಾಡೋದು ತಪ್ಪಲ್ಲ, ಅದಕ್ಕೆ ನಮಗೆ ಉತ್ತರ ಕೊಡ್ಲಿಕ್ಕೆ ಬರ್ದಿರೋದು ತಪ್ಪು. ನಮ್ಮ ಮಕ್ಕಳಿಗೆ ಇವತ್ತು ಹಣೆ ಕುಂಕುಮ ಇಡಬೇಕು ಅನ್ನೋ ಸ್ವಭಾವ ಕೂಡ ಬಿಟ್ಟು ಹೋಗಿದೆ. ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಏನಕ್ಕೆ ಹಣೆ ಕುಂಕುಮ ಇಡಿ ಅಂತ ಹೇಳ್ಕೊಡ್ತೀವಿ. ಕನಿಷ್ಠ ಪಕ್ಷ ನಮ್ಮನೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು, ಮಗಳೇ ಹಣೆ ಕುಂಕುಮ ಇಡಬೇಕು. ಏನಕ್ಕಮ್ಮ ಅಂದರೆ ಈ ಬುದ್ಧಿಜೀವಿಗಳು ಪಾಠ ಮಾಡ್ತಾರೆ ಪಾಶ್ಚಿಮಾತ್ಯ ಜಗತ್ತಿನವರು. ಹಣೆ ಕುಂಕುಮ ಇಡೋದು, ಸೀರೆ ಉಡೋದು, ಕೂದಲಿಗೆ ಮಲ್ಲಿಗೆ ಹೂ ತೊಡೋದು ಅಂದರೆ ಅದು ಔಟ್ಡೇಟೆಡ್ ವಿಷಯ. ಹಿಂದಿನ ಕಾಲದವ್ರು ಮಾಡ್ತಾ ಇದ್ದಿದ್ದು. ಈಗಿನ ಯುವ ಜನಾಂಗ ಏನಕ್ಕೆ ಮಾಡಬೇಕು? ಬುದ್ಧಿಜೀವಿಗಳು ಹೇಳುವಂಥ, ಪಾಶ್ಚಿಮಾತ್ಯ ಜಗತ್ತಿನ ಬುದ್ಧಿಜೀವಿಗಳು ಹೇಳುವಂಥ ಮಾತು ಇಂಥ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಮಗಳೇ ಹಣೆ ಕುಂಕುಮ ಇಡಬಹುದು, ಇದು ಔಟ್ಡೇಟೆಡ್ ವಿಷಯ ಅಲ್ಲ, ಇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೋಬೇಡ. ಏನಕ್ಕೆ ಹಣೆ ಕುಂಕುಮ ಏನಕ್ಕೆ ಇಡಬೇಕು ಅಂತ ಹೇಳ್ತೀವಿ? ದೇವಿ ಭಾಗವತದಲ್ಲಿ ಮಾರ್ಕಂಡೇಯ ಋಷಿ ಮುನಿಗಳು ಬರಿತಾ ಹೇಳ್ತಾರೆ, ಶುಂಭ ನಿಶುಂಭ ಎಂಬ ರಾಕ್ಷಸರು ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ಜಗನ್ಮಾತೆ ರೌದ್ರಾವತಾರವನ್ನು ತಾಳಿ, ಶಾಂಭವಿ ಅವತಾರವನ್ನು ತಾಳಿ ಶುಂಭ ನಿಶುಂಭರ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದು ತನ್ನ ಹಣೆಗೆ ಇಟ್ಕೊಂಡ್ಲಂತೆ. ಅದರ ಸಂಕೇತವಾಗಿ ಇವತ್ತಿಗೂ ನಮ್ಮ ಹೆಣ್ಣುಮಕ್ಕಳು ಹಣೆ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂಥ ಗಂಡಸಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ. ಒಂದು, ನಿನ್ನನ್ನು ಜಗನ್ಮಾತೆ ಸ್ಥಾನದಲ್ಲಿ, ತಾಯಿ ಸ್ಥಾನದಲ್ಲಿ ಇಟ್ಟು ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದಂಥ ಪರಿಸ್ಥಿತಿಯೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆಯನ್ನು ನೀಡಲಿಕ್ಕೆ ಹೆಣ್ಣು ಮಕ್ಕಳು ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಪೂರ್ವಿಕರು ಹೇಳಿಕೊಟ್ರು. ಈ ಸಂಸ್ಕೃತಿಯನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕು. ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಪ್ರತಿಯೊಂದು ಮಗು ಕೂಡ ಹಣೆ ಕುಂಕುಮ ತಿಲಕ ವಿಭೂತಿ ಇಡಬೇಕು. ಏನಕ್ಕೆ? ಆ ಕುಂಕುಮ ತಿಲಕ ಇದೆಯಲ್ಲ, ಸಂಕೇತ. ಯಾವುದರ ಸಂಕೇತ? ಸಾವಿರಾರು ವರ್ಷಗಳ ಕಾಲ ನಮ್ಮ ಪೂರ್ವಿಕರು ಪಟ್ಟಂಥ ಸಂಘರ್ಷಗಳ ಮಧ್ಯದಲ್ಲೂ ಕೂಡ ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿದ್ದಾರಲ್ಲ, ಈ ಸಂಸ್ಕೃತಿ ಇವತ್ತಿಗೂ ಜೀವಂತವಾಗಿದೆ. ಅದರ ಉತ್ತರಾಧಿಕಾರಿ ನಾನು, ವಾರಸುದಾರ ನಾನು ಅಂತ ಜಗತ್ತಿನ ಮುಂದೆ ಹೆಮ್ಮೆಯಿಂದ ಘಂಟಾಘೋಷವಾಗಿ ಸಾರಲಿಕ್ಕಿರುವಂಥ ಸಂಕೇತ ಅದು. ಅದಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಮಕ್ಕಳಿಗೆ ಹೇಳ್ಕೊಳ್ಬೇಕು. ಅದರ ಮೂಲಕ ನಮ್ಮ ಸಂಸ್ಕೃತಿಯನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡೋಣ. ನಮ್ಮ ಮಕ್ಕಳಲ್ಲಿ ಸಂಸ್ಕೃತಿ ಎಷ್ಟರ ಮಟ್ಟಿಗೆ ಬೆಳಿಬೇಕು ಅಂದರೆ, ನನ್ನ ನೆಚ್ಚಿನ ಬಂಧುಗಳೇ, ಮುಂದೊಂದು ದಿನ ಈ ಬುದ್ಧಿಜೀವಿಗಳು ನಮ್ಮ ಮಕ್ಕಳ ಮುಂದೆ ಬಂದು, ನೀವು ರಾಮರನ್ನ ಅಷ್ಟೆಲ್ಲ ಆರಾಧಿಸ್ತೀರಾ, ನಿಜವಾಗಲೂ ರಾಮರಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ ನಮ್ಮ ಹತ್ರ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಮ್ಮ ಮಕ್ಕಳ ಮುಂದೆ, ದುರಾದೃಷ್ಟವಶಾತ್ ಬರುವಂಥ ಪ್ರಶ್ನೆ ಮುಂದಿನದಲ್ಲ, ಈಗಾಗಲೇ ಪ್ರಶ್ನೆಗಳು ಬಂದಿದ್ದಾವೆ. ನಮ್ಮದೇ ದೇಶದಲ್ಲಿ ಕಪಿಲ್ ಸಿಬ್ಬಲ್ ಎಂಬ ರಾಮ ಮಂದಿರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಂಥ ವಕೀಲರು ಕೋರ್ಟ್ನಲ್ಲಿ ನಿಂತು ಪ್ರಶ್ನೆ ಮಾಡ್ತಾರೆ, ನಿಮ್ಮ ರಾಮರು ನಿಜವಾಗ್ಲೂ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ. ನಮ್ಮ ಆರಾಧ್ಯ ಪುರುಷ, ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರರ ಅಸ್ತಿತ್ವದ ಮೇಲೆ ಪ್ರಶ್ನೆ ಚಿಹ್ನೆ ಹಾಕ್ತಾರೆ ನಮ್ಮದೇ ದೇಶದಲ್ಲಿ ನಿಂತು.
ಎರಾಡಿಕೇಶನ್ ಆಫ್ ಸನಾತನ ಧರ್ಮ ಅಂತ ಸಭೆಗಳನ್ನು ಮಾಡ್ತಾರೆ ನಮ್ಮದೇ ದೇಶದಲ್ಲಿ. ಸನಾತನ ಧರ್ಮದ ಮೂಲೋತ್ಪಾಟನೆ ಮಾಡಬೇಕು ಅಂತ, ಸನಾತನ ಧರ್ಮ ಹರಡುವ ರೋಗ ಇದ್ದ ಹಾಗೆ ಅಂತ ನಮ್ಮದೇ ದೇಶದಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ ಬುದ್ಧಿಜೀವಿಗಳು. ಇಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ಜಾಗೃತಿಗೊಳಿಸಬೇಕಾಗಿದೆ. ಈ ಕಪಿಲ್ ಸಿಬ್ಬಲ್ ಅಂತ ವಕೀಲರು ಬುದ್ಧಿಜೀವಿಗಳು ಮಾಡುವಂಥ ಪ್ರಶ್ನೆಯನ್ನ ಮುಂದೊಂದಿನ ಈ ಬುದ್ಧಿಯೇ ಜೀವನ ಅನ್ಕೊಂಡಿರುವಂಥ ಬುದ್ಧಿಜೀವಿಗಳು ನಮ್ಮ ಮಕ್ಕಳ ಮುಂದೆ ಯಾರಾದರೂ ಬಂದು ಪ್ರಶ್ನೆ ಮಾಡಿದ್ರೆ, ನಿಮ್ಮ ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿನಿದೆ ಅಂತ ಕೇಳಿದ್ರೆ, ನಮ್ಮ ಒಂದೊಂದು ಹಿಂದೂ ಮಗುವಿನ ಬಾಯಿನಲ್ಲೂ ಬರಬೇಕು, ಕೇವಲ ರಾಮರ ಅಲ್ಲ, ಇಡೀ ರಾಮರ ವಂಶವೃಕ್ಷದ ಅಸ್ತಿತ್ವಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ನಮ್ಮ ಮಕ್ಕಳು ಹೇಳ್ಕೊಳ್ಬೇಕು, ಕೇವಲ ರಾಮರ ಅಲ್ಲ, ಇಡೀ ರಾಮರ ವಂಶವೃಕ್ಷ ಕಂಠಪಾಠ ಆಗಿದೆ, ನಾನು ನಿಮಗೆ ಪುರಾವೆಯಾಗಿ ನೀಡಬಲ್ಲೆ. ನಮ್ಮ ಮಕ್ಕಳು ಹೇಳ್ಕೊಳ್ಬೇಕು, ಮೊದಲಿಗೆ ಬಂದದ್ದು ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿಯ ಮಗ ಕಶ್ಯಪನ ಮಗ ಸೂರ್ಯನ ಮಗ ಮನುವಿನ ಮಗ ಇಕ್ಷ್ವಾಕುವಿನ ಮಗ ಕುಕ್ಷಿಯ ಮಗ ವಿಕುಕ್ಷಿಯ ಮಗ ಬಾಣನ ಮಗ ಅನರಾರಣ್ಯನ ಮಗ ಭೃದುವಿನ ಮಗ ತ್ರಿಶಂಕುವಿನ ಮಗ ದುಂಡುಮಾರನ ಮಗ ಮಾಂಧಾತನ ಮಗ ಸುಸಂಧಿಯ ಮಗ ಧ್ರುವಸಂಧಿಯ ಮಗ ಭರತನ ಮಗ ಅಶೀತನ ಮಗ ಸಗರನ ಮಗ ಅಸಮಂಜಸನ ಮಗ ಅಂಶುಮಂತನ ಮಗ ದಿಲೀಪನ ಮಗ ಭಗೀರಥನ ಮಗ ಕುಕುತ್ಸುವಿನ ಮಗ ರಘುವಿನ ಮಗ ಪ್ರವೃದ್ಧನ ಮಗ ಶಶಂಕುವಿನ ಮಗ ಸುದರ್ಶನನ ಮಗ ಅಗ್ನಿವರ್ಣನ ಮಗ ಶೀಘ್ರವೇದನ ಮಗ ಮರುವಿನ ಮಗ ಪ್ರಶೀಷಕನ ಮಗ ಅಂಬರೀಷನ ಮಗ ನಗೂಷನ ಮಗ ಯಯಾತಿಯ ಮಗ ನಾಭಾಗನ ಮಗ ಅಜನ ಮಗ ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರು ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಸನಾತನ ಹಿಂದೂ ಧರ್ಮದ ಒಂದೊಂದು ಮನೆಯ ಒಂದೊಂದು ಮಗು ತಯಾರಾದರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಮುಂದೊಂದು ದಿನ ಈ ಭಾರತೀಯ ಸಂಸ್ಕೃತಿಯನ್ನು ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯ ಶಕ್ತಿಗೂ ಇರೋದಿಲ್ಲ. ಇವತ್ತು ನಾವು ಮಾಡಬೇಕಾದ್ರೆ ಕೆಲಸ ಇದೆ ಜಾಗೃತಿ. ಉಪನಿಷತ್ತುಗಳ ಮೂಲಕ ನಮ್ಮ ಪೂರ್ವಿಕರು ಶತಮಾನಗಳ ಹಿಂದೆ ಕೊಟ್ಟಂತ ಕರೆ ಉತ್ತಿಷ್ಠತಾ ಜಾಗೃತ ಪ್ರಾಪ್ಯ ವರಾನಿ ಬಹುದತ್. ಭಾರತೀಯರೇ ಜಾಗೃತರಾಗಿ ಬಂದು ತಿಳಿದವರ ಬಳಿ ಕೂತುಕೊಂಡು ಅವರ ಹತ್ರ ಜ್ಞಾನವನ್ನು ತಿಳಿದುಕೊಂಡು ಅದನ್ನು ಜಗತ್ತಿಗೆ ಹಬ್ಬಿಸುವಂಥ ಕೆಲಸವನ್ನು ಮಾಡಿ. ಆ ಜ್ಞಾನ ಸಿಗೋದು ನಮ್ಮ ಮಠ ಮಂದಿರಗಳೆಲ್ಲ ಮಾತ್ರ. ಯೋಚನೆ ಮಾಡಿ, ಲಕ್ಷಾಂತರ ವರ್ಷಗಳಿಂದ ನಮ್ಮ ಪೂರ್ವಿಕರ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿದ್ದಾರಲ್ಲ. ಹೆಮ್ಮೆ ಆಗುತ್ತೆ ನನ್ನ ನೆಚ್ಚಿನ ಬಂಧುಗಳೇ. ಮಠ ಮಂದಿರಗಳಿಗೆ ಬಂದಾಗ ಇಲ್ಲಿ ವೇದಘೋಷಗಳು ಮುಳುಗೋದನ್ನು ಕೇಳಿದಾಗ, ಇಲ್ಲಿ ಶ್ಲೋಕ ಮಂತ್ರಗಳ ಉಚ್ಚಾಟನೆ ಕಿವಿಗೆ ಬಿದ್ದಾಗ, ಯಾಕೆ ಗೊತ್ತೇ, ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಕೂತು ವೇದಗಳನ್ನು ಬರೆದ್ರು. ಬರೆಯುವಂಥ ಪದ್ಧತಿಯೂ ಇರಲಿಲ್ಲ, ಶ್ರವಣ ಮನನದ ಪದ್ಧತಿ. ಗುರುಗಳೇ ಹೇಳುತ್ತಿದ್ರು, ಶಿಷ್ಯರದನ್ನು ಕೇಳ್ತಾ ಇದ್ರು, ಮುಂದಿನ ಪೀಳಿಗೆಗೆ ತಲುಪಿಸ್ತಾ ಇದ್ರು. ಈ ಶ್ರವಣ ಮನನದ ಪ್ರಕ್ರಿಯೆಯಿಂದ ಬಂದಂಥ ವೇದಗಳನ್ನು ಮುಂದೆ ಬಂದಂಥ ನಮ್ಮ ಪೂರ್ವಿಕರು ಅದನ್ನು ದಾಖಲಿಸಿಟ್ರು. ಅಲ್ಲಿಂದ ಹಿಡಿದು ಇಲ್ಲಿನವರೆಗೆ ಭಾರತದ ಮೂಲ ಸಂಸ್ಕೃತಿ ಶುರುವಾಗುವಂಥ ವೇದಗಳು ಶುರುವಾದ ಲಕ್ಷ ವರ್ಷಗಳ ಹಿಂದೆಯಿಂದ ಇವತ್ತಿನ 2024-21ನೇ ಶತಮಾನದಲ್ಲೂ ಕೂಡ ಇವತ್ತಿಗೂ ನಮ್ಮ ಮಕ್ಕಳು ದಿನಾ ಬೆಳಗೆದ್ದು ವೇದಗಳ ಉಪಾಸನೆಯನ್ನು ಮಾಡಬೇಕಾದ್ರೆ ಜಗತ್ತಿಗೆ ಕೊಟ್ಟಂಥ ಪ್ರಥಮ ಋಗ್ವೇದದ ಪ್ರಥಮ ಮಂತ್ರವನ್ನು ಹೇಳ್ತಾರಲ್ಲ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮಾತೃಜಂ ಹೋತಾಹಾರಂ ರತ್ನದಾತಮಂ ಅಂತ ಲಕ್ಷಾಂತರ ವರ್ಷಗಳಿಂದ ಪರಂಪರೆ ಬಂದದ್ದು ಇವತ್ತಿಗೂ ಇಷ್ಟು ಜೀವಂತವಾಗಿದೆ ಅಂದರೆ ಇಂಥ ಪರಂಪರೆ ಜಗತ್ತಲ್ಲಿ ಇನ್ನೆಲ್ಲಿ ಕಾಣಸಿಗ್ಲಿಕ್ಕೆ ಸಾಧ್ಯ? ಎಷ್ಟು ಸಂಘರ್ಷಗಳು, ಎಂದಿಗೂ ಬದಲಾಗಲಿಲ್ಲ ಸನಾತನ. ನಮ್ಮ ಮೇಲೆ ದಾಳಿಗಳಾಯಿತು, ಸನಾತನ ಬದಲಾಗಲಿಲ್ಲ, ಇನ್ನೂ ಬೆಳೀತು. ಇನ್ನಷ್ಟು ಸಂಸ್ಕೃತಿಯನ್ನು ಜ್ಞಾನವನ್ನು ತನ್ನಲ್ಲಿ ಅಡಗಿಸಿಕೊಂಡು ಇನ್ನಷ್ಟು ಬೆಳೀತು ಹೊರತಾಗಿ ಯಾವತ್ತಿಗೂ ಸನಾತನ ಬದಲಾಗಲಿಲ್ಲ. ಸನಾತನ ಯಾವತ್ತಿದ್ರೂ ನಿತ್ಯ ನೂತನ ಇದ್ದಾಗೆ ಹೇಗೆ ಇತ್ತು ಹಾಗೆ ಇರುತ್ತೆ. ಜಗತ್ತಿಗೆ ಎಂಥ ಕಾಲಕ್ಕೆ ಬೇಕಾದರೂ ಜ್ಞಾನವನ್ನು ಕೊಡುವ ಸ್ಥಾನದಲ್ಲಿ ಸನಾತನ ಧರ್ಮ ನಿಂತಿರುತ್ತೆ. ಈ ಸನಾತನ ಧರ್ಮ ಎಂದಿಗೂ ಅಳಿಸೋದಿಲ್ಲ. ಒಂದಂತೂ ಸತ್ಯ, ಎಷ್ಟೇ ದಾಳಿಗಳಾಗಲಿ ಸನಾತನ ಧರ್ಮ ನಾಶ ಆಗೋದಿಲ್ಲ, ಭಾರತೀಯ ಸಂಸ್ಕೃತಿ ನಾಶ ಆಗೋದಿಲ್ಲ. ಯಾಕೆ? ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಹೇಳಿಬಿಟ್ಟಿದ್ದಾರೆ. ಭಗವಂತ ಕೊಟ್ಟಂಥ ವಾಣಿ ಭಗವದ್ಗೀತೆ, ಭಗವಂತ ಕೊಟ್ಟಂಥ ಧ್ವಜ ಭಗವದ್ಧ್ವಜ, ಇದೆರಡರ ರಕ್ಷಣೆಗೆ ಭಗವಂತ ನಿಂತಿದ್ದಾನೆ. ಭಗವದ್ಗೀತೆ 9ನೇ ಅಧ್ಯಾಯದ 31 ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ, ಕೌಂತೆಯ ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶ್ಯತಿ. ಓ ಸನ್ ಆಫ್ ಕುಂತಿ, ಡಿಕ್ಲೇರ್ ಇಟ್ ಬೋಲ್ಡ್ಲಿ ದಟ್ ದ ಡಿವೋಟೀಸ್ ಆಫ್ ಮೈಂಡ್ ನೆವರ್ ಪೆರಿಶ್. ಕುಂತಿಯ ಪುತ್ರ, ನನ್ನ ಕೃಷ್ಣನ ಭಕ್ತರು ಎಂದಿಗೂ ಸೋತಿಲ್ಲ, ಮುಂದೆಯೂ ಸೋಲೋದಿಲ್ಲ ಅನ್ನೋದನ್ನು ಘಂಟಾಘೋಷವಾಗಿ ಜಗತ್ತಿನ ಮುಂದೆ ಉದ್ಘೋಷಿಸುವಂತ ಸ್ವತಃ ಶ್ರೀಕೃಷ್ಣ ಪರಮಾತ್ಮನಿಗೆ ಮಾತನ್ನು ಕೊಟ್ಟು ಹೋಗಿದ್ದಾನೆ. ಎಂದಿಗೂ ಸೋಲೋದಿಲ್ಲ ಈ ಸನಾತನ, ಎಂದಿಗೂ ಸಾಯೋದಿಲ್ಲ ಸನಾತನ. ಈ ಸನಾತನ ಜ್ಞಾನ ಎಂದಿಗೂ ಉಳಿಯುತ್ತೆ. ಆದರೆ ಅದನ್ನು ಇನ್ನಷ್ಟು ಬೆಳೆಸುವಂಥ ಪ್ರಕ್ರಿಯೆಯಲ್ಲಿ ನಾವೆಲ್ಲೂ ಕೆಲಸ ಮಾಡಬೇಕಾಗಿದೆ ಅಷ್ಟೆ. ಆ ಕೆಲಸದಲ್ಲಿ ನಾವೆಲ್ಲರೂ ಮಗ್ನರಾಗಬೇಕು ನನ್ನ ನೆಚ್ಚಿನ ಬಂಧುಗಳೇ. ಒಂದು ಕಾಲದಲ್ಲಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಭಗವಂತನ ಅವತಾರ,
ಶ್ರೀಕೃಷ್ಣ ಪರಮಾತ್ಮನು ಅವತಾರ ಮುಗಿಸೋಕ್ಕೂ ಮುಂಚೆ ಉದ್ಧವನನ್ನು ಕರೀತಾರೆ. ಶ್ರೀಮದ್ ಭಾಗವತಂನಲ್ಲಿ ಬರುವಂಥ ಮಾತು. ಭಾಗವತಂ ಸ್ವತಃ ಭಗವಂತ ಚತುರ್ಮುಖ ಬ್ರಹ್ಮನಿಗೆ ಮಾಡಿದಂಥ ವಿದ್ಯೆ, ಕೊಟ್ಟಂಥ ವಿದ್ಯೆ. ಅದನ್ನು ಚತುರ್ಮುಖ ಬ್ರಹ್ಮರಿಂದ ಆನಂತ ಬಂದಂಥ ಋಷಿಮುನಿಗಳು ಪಡೆದಂಥ ವಿದ್ಯೆ. ಅದನ್ನು ಶುಕ್ರಾಚಾರ್ಯರು ಪರೀಕ್ಷಿತನಿಗೆ ಕೊಡುವಂಥ ವಿದ್ಯೆ. ಆ ಪರೀಕ್ಷಿತನಿಗೆ ಹೇಳಬೇಕಾದ್ರೆ ಶುಕ್ರಾಚಾರ್ಯ ಹೇಳ್ತಾರೆ, ಮೊದಲನೇ ಭಾಗವತ ಪ್ರವಚನ ನಡೆಯುವ ವೇಳೆಗೆ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಸಮಾಪ್ತಿಯಾಗಿ 64 ವರ್ಷಗಳು ಕಳೆದಿದ್ದು. ಶುಕ್ರಾಚಾರ್ಯ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮನ ಅವತಾರ ಸಮಾಪ್ತಿಯಾಗಿ 64 ವರ್ಷ ಅಷ್ಟೇ ಆಗಿರೋದು. ನಾವೆಲ್ಲರೂ ಕಂಡಂಥ ಶ್ರೀಕೃಷ್ಣ, ಆ ಶ್ರೀಕೃಷ್ಣನು ಅವತಾರ ಮುಗಿಸೋಕ್ಕೂ ಮುಂಚೆ 104 ವರ್ಷ 2 ತಿಂಗಳು ಶ್ರೀಕೃಷ್ಣನಿಗೆ. ಆಗ ಉದ್ಧವನನ್ನು ಕರೀತಾರೆ. ಇನ್ನು 2 ವರ್ಷದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಸಮಾಪ್ತಿ ಆಗಲಿಕ್ಕಿದೆ. ಕೃಷ್ಣ ಉದ್ಧವನನ್ನು ಕರೆದು ಹೇಳ್ತಾರೆ, ಇನ್ನು 2 ವರ್ಷದಲ್ಲಿ ನಾನು ಅವತಾರ ಸಮಾಪ್ತಿ ಮಾಡಲಿಕ್ಕಿದ್ದೀನಿ. ಇದಕ್ಕೂ ಮುಂಚೆ ನನ್ನ ಅಗಾಧವಾದಂಥ ಜ್ಞಾನ ಇದೆಯಪ್ಪ, ಈ ಜ್ಞಾನ ವ್ಯರ್ಥ ಆಗೋಗಿಲ್ಲ. ನನ್ನ ಅವತಾರ ಸಮಾಪ್ತಿಯೊಂದಿಗೆ ಈ ಜ್ಞಾನ ಸಮಾಪ್ತಿ ಆಗೋಗಿಲ್ಲ. ಈ ಜ್ಞಾನ ಬೆಳಿಬೇಕು. ಆದ್ದರಿಂದ ನನ್ನಲ್ಲಿರುವಂಥ ಅಷ್ಟು ಜ್ಞಾನವನ್ನು ನಿನಗೆ ಧಾರೆ ಇರ್ತೀನಿ. ಈ ಜ್ಞಾನವನ್ನು ತೆಗೆದುಕೊಂಡು ನೀನು ಬದ್ರಿಗೆ ಹೋಗು. ಬದ್ರಿ ಆಶ್ರಮದಲ್ಲಿರುವಂಥ ಋಷಿಮುನಿಗಳಿಗೆ ಈ ಜ್ಞಾನವನ್ನು ತಲುಪಿಸು. ಆ ಋಷಿಮುನಿಗಳು ಈ ಜ್ಞಾನವನ್ನು ಇಡೀ ದೇಶದಾದ್ಯಂತ ಹರಡಿಸುವಂಥ ಕೆಲಸವನ್ನು ಮಾಡ್ತಾರೆ ಭಾರತ ವರ್ಷದಲ್ಲಿ ಅಂತ ಶ್ರೀಕೃಷ್ಣ ಪರಮಾತ್ಮ ಉದ್ಧವನನ್ನು ಕರೆದು ಹೇಳಬೇಕಾದ್ರೆ ಅವರಲ್ಲಿದ್ದಂಥ ಭಾವನೆ ಯಾವುದು? ಯಾರ ಅವತಾರ ಬೇಕಾದರೂ ಸಮಾಪ್ತಿ ಆಗಬಹುದು, ಯಾರು ಸತ್ರು ಪರವಾಗಿಲ್ಲ, ಈ ದೇಶದಲ್ಲಿರುವಂಥ ಆಧ್ಯಾತ್ಮಿಕ ಜ್ಞಾನ ಸಾಯುವಾಗಿಲ್ಲ, ಈ ಭಾರತೀಯ ಸಂಸ್ಕೃತಿ ಸಾಯುವಾಗಿಲ್ಲ ಅಂತ ಆ ಪ್ರೇರಣೆ ಕೃಷ್ಣ ಕೊಟ್ಟಿದ್ದು. ಆನಂತರದಲ್ಲೂ ಕೂಡ ಯಾರ್ಯಾರೆಲ್ಲ ಬಂದಿದ್ದಾರೋ ಎಲ್ಲ ಋಷಿಗಳು, ಎಲ್ಲ ಹಿರಿಯರು ಹೇಳಿದ್ದನ್ನೇ. ವೇದಾಂತವನ್ನು ಜಗತ್ತಿಗೆ ಹಬ್ಬಿಸಿದಂಥ ಪ್ರತಿಯೊಬ್ಬರು. ನಾವು ಇತ್ತೀಚಿನ ಉದಾಹರಣೆ ನೋಡಬೇಕು ಅಂದರೂ ಕೂಡ ಸ್ವತಃ ಬಸವಣ್ಣನವರು, ಅಕ್ಕ ಮಹಾದೇವ, ಎಲ್ಲಮ್ಮ ಪ್ರಭುಗಳು ಎಲ್ಲರೂ ಕೂಡ ನಮಗೆ ವಚನಗಳ ಮೂಲಕ ಜ್ಞಾನವನ್ನು ದಾರೆ ಇರೋದ್ರಲ್ಲ, ಭಕ್ತಿ ಜ್ಞಾನವನ್ನು. ಕಲ್ಯಾಣದ ಮೇಲೆ ದಾಳಿ ಆಗುತ್ತೆ. ಕಲ್ಯಾಣದ ಮೇಲೆ ಬಿಜ್ಜಳನ ದಾಳಿ ಆದಾಗ, ಕಲ್ಯಾಣದ ಮೇಲೆ ದಾಳಿ ಆಗೋಕ್ಕೆ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿ ನಿಂತು ಭವಿಷ್ಯವಾಣಿಯನ್ನು ನುಡಿದಿದ್ರು. ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು, ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗಿ ಉಳಿಯದೆ ಬರೀ ನಟನೆಯಾಗಿ ಪ್ರತಿಯೊಂದು ಕೂಡ ಮಿತಿ ಮೀರುವುದು. ಶಿವಾಚಾರದ ಅಭಿಮಾನ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆ ಎರವಾಗುತ್ತದೆ. ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನು ತಮ್ಮ ಕಾಲ್ತೊಳೆದಕ್ಕೆ ತೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಸಂಪತ್ತು ಮಾಡಿಕೊಂಡು ಕಾಮಭೋಗಕ್ಕೆ ಅಂತಃಪುರವನ್ನು ಮಾಡಿಕೊಂಡು ಗುರುಗಳ ಎಂಜಲೇ ವೇದ ಬಿಂದುವೆಂದು ರಾಜನ ತಲೆಯೇ ವಜ್ರ ವೈಡೂರ್ಯವೆಂದು ಜನತೆಯ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿಯನ್ನು ನುಡಿದು ಕಲ್ಯಾಣದಿಂದ ಹೊರಟು ಬಿಟ್ರು. ಅಲ್ಲಮ್ಮ ಪ್ರಭುಗಳು ಕಲ್ಯಾಣ ಬಿಟ್ಟ ಕೆಲವು ಸಮಯದ ನಂತರ ಕಲ್ಯಾಣದ ಮೇಲೆ ದಾಳಿ ಆಯಿತು. ಇಡೀ ಕಲ್ಯಾಣ ಹೊತ್ತಿ ಉರಿತಾ ಇರುವಂಥ ಸಂದರ್ಭದಲ್ಲಿದ್ದಂಥ ಅಲ್ಲಿದ್ದಂಥ ಯಾರೊಬ್ಬ ವಚನಕಾರರು, ಶರಣಣಿಯರು ಮನೆಯಲ್ಲಿದ್ದಂಥ ವಜ್ರ ವೈಡೂರ್ಯಗಳನ್ನು ಉಳಿಸ್ಕೊಂಡು ಬರಬೇಕು ಅಂತ ಯೋಚನೆ ಮಾಡಲಿಲ್ಲ. ಯಾರೊಬ್ಬ ವಚನಕಾರರು ಕೂಡ ಕೂಡಿಟ್ಟಂಥ ಹಣವನ್ನು ತೆಗೆದುಕೊಂಡು ಬರಲಿಲ್ಲ, ಕೈಯಲ್ಲಿ ಚಿನ್ನ ಬೆಳ್ಳಿಗಳನ್ನು ತೆಗೆದುಕೊಂಡು ಬರಲಿಲ್ಲ. ಅವ್ರು ತೆಗೆದುಕೊಂಡು ಬಂದಿದ್ದೇನನ್ನ ಅಲ್ಲಿದ್ದಂಥ ವಚನಗಳನ್ನು ಸಂಪುಟಗಳನ್ನು ತೆಗೆದುಕೊಂಡು ಬಂದರು. ಈ ವಚನಗಳು ಉಳಿಬೇಕಪ್ಪ, ಈ ಜ್ಞಾನ ಉಳಿಬೇಕು. ಯಾರು ಸತ್ರು ಪರವಾಗಿಲ್ಲ, ಯಾರು ಸುಟ್ಟು ನಾಶ ಆದರೂ ಕೂಡ ಈ ಪರಂಪರೆಯಲ್ಲಿರುವಂಥ ಜ್ಞಾನ ಸುಟ್ಟು ನಾಶ ಆಗುವಾಗಿಲ್ಲ. ಗೋವಾದಂಥ ಜಾಗದ ಮೇಲೆ ಗೋವಾ ಜಾಗಗಳಲ್ಲಿ ನಮ್ಮ ಪೂರ್ವಿಕರ ಮೇಲೆ ದಾಳಿ ಆದವು. ಮತಾಂತರ ಆಗಿ ಅಂತ ಪೋರ್ಚುಗೀಸರ ದಾಳಿ ಆದಾಗ ನಮ್ಮ ಪೂರ್ವಿಕರ ಕತ್ತಿನ ಮೇಲೆ ಕತ್ತಿಯನ್ನಿಟ್ಟು ಆ ಪೋರ್ಚುಗೀಸರು ಒಂದು ಈ ಕ್ಷಣ ಮತಾಂತರ ಆಗಿ ಇಲ್ಲ ಧರ್ಮ ಬಿಡಿ ಅಂತ ಹೇಳಿದಾಗ ಧರ್ಮ ಬಿಟ್ಟು ಮತಾಂತರ ಆಗಿ ಇಲ್ಲ ಪ್ರಾಣ ಬಿಡಿ ಅಂತ 2 ಆಯ್ಕೆ ಇದ್ದಿದ್ದು ನಮ್ಮ ಪೂರ್ವಿಕರ ಮುಂದೆ. ಆಗಿನ ಸಂದರ್ಭದಲ್ಲೂ ಆ ಪೋರ್ಚುಗೀಸರ ದಾಳಿ ಆದಾಗ ಅವರ ದಾಳಿಕೋರರ ಖಡ್ಗಗಳು ನಮ್ಮ ಪೂರ್ವಿಕರ ಕತ್ತಿನ ಅಂಚಿನಲ್ಲಿ ಜೀವ ಬೆದರಿಕೆನಲ್ಲಿ ಇರಬೇಕಾದ್ರೂ ನಮ್ಮ ಪೂರ್ವಿಕರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ, ಅದು ಬೇಕಾದರೆ ಪ್ರಾಣ ಬಿಡ್ತೀವಿ ಆದರೆ ಧರ್ಮ ಬಿಡೋದಿಲ್ಲ ಅಂತ. ಈ ಉತ್ತರ ನಮ್ಮ ಪೂರ್ವಿಕರ ಬಾಯಿಂದ ಬಂದಿಂದ ಇವತ್ತಿಗೂ ನಮ್ಮ ಸಂಸ್ಕೃತಿ ಉಳಿದಿರೋದು, ನಮ್ಮ ಭಾರತೀಯ ಸಂಸ್ಕೃತಿ. ಆ ಪೂರ್ವಿಕರು ಆ ಗೋವಾಗಳಿಂದ ವಲಸೆ ಬಂದರು, ಓಡೋಡಿ ಬಂದರು. ಬರಬೇಕಾದ್ರೆ ಅವರು ಮಣ್ಣಲ್ಲಿದ್ದಂಥ ಆಸ್ತಿ ಅಡಕ್ಕಿದ್ದಂಥ ಅಂತಸ್ತಿದ್ದ ಸಂಪತ್ತುಗಳನ್ನು ತೆಗೆದುಕೊಂಡು ಬರಲಿಲ್ಲ. ತೆಗೆದುಕೊಂಡು ಬಂದಿದ್ದು ಏನನ್ನ? ಆ ರಂಗವಿಠಲನ ಮೂರ್ತಿಯನ್ನ, ಆ ದೇವರ ಮೂರ್ತಿಗಳನ್ನ ಕೈಯಲ್ಲಿ ಹಿಡ್ಕೊಂಡು ಓಡೋಡಿ ಬಂದರು. ನಮ್ಮ ಧರ್ಮ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ಇದೊಂದು ಉಳಿದ್ರೆ ಸಾಕು. ನಮ್ಮ ಪೂರ್ವಿಕರ ಅಷ್ಟೆಲ್ಲ ಸಂಘರ್ಷ ನನ್ನ ನೆಚ್ಚಿನ ಬಂಧುಗಳು ಈ ಸಂಸ್ಕೃತಿ ಉಳಿಗೋಸ್ಕರ. ಆ ಸಂಸ್ಕೃತಿಯ ವಾರಸುದಾರರಾಗಿ ನಾವು ಕೂತಿದ್ದೀವಲ್ಲ, ನಮ್ಮ ಮೇಲೆ ಇನ್ನೆಷ್ಟು ಘನವತ್ತಾದ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಆ ಜವಾಬ್ದಾರಿಯನ್ನು ಪಾಲಿಸುವಂಥ ಕೆಲಸದಲ್ಲಿ ನಮ್ಮ ನಿರತರಾಗೋಣ. ನಿಜ ಹೇಳಬೇಕು, ಹಿಂದಿನ ಕಾಲಕ್ಕಿಂತ ನೋಡಿದ್ರೆ ಈಗ ಹಿಂದೂ ಸಮಾಜ ನಿಜ ಜಾಗೃತಿಯಾಗಿದೆ. ಭಾರತೀಯರು ಜಾಗೃತವಾಗಿದ್ದೀವಿ. ನಮ್ಮ ಭಾರತ ಸಂಸ್ಕೃತಿಯನ್ನು ಉಳಿಸ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಇದೇ ಒಂದಿಷ್ಟು ವರ್ಷಗಳ ಹಿಂದೆ ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿನ ಬಲ ಇರಲಿಲ್ಲ, ಸಂಸ್ಕೃತಿ ಉಳಿಸ್ಕೊಳ್ಬೇಕು ಅನ್ನೋ ಬಯಕೆ ಇರಲಿಲ್ಲ. ಹಿಂದೂಗಳು ಚದುರೋಗಿದ್ವಿ, ನಾವು ಜಾತಿ ಹೆಸರುಗಳು ಚದುರೋಗಿದ್ವಿ. ಹಿಂದೂಗಳು
ಪ್ರತಿಯೊಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನು ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದರೆ ನಮ್ಮ ಹಿಂದೂಗಳ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬರ್ತಾ ಇತ್ತು, ನಾನು ಈ ಸಮಾಜಕ್ಕೆ ಸೇರಿದವನು. ಒಬ್ಬ ಹಿಂದೂ ಆಗೋಕ್ಕೂ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾ ಇದ್ರು, ಒಬ್ಬ ಹಿಂದೂ ಲಿಂಗಾಯತರಾಗ್ತಿದ್ರು, ಒಬ್ಬ ಹಿಂದೂ ಕುರುಬ, ಒಬ್ಬ ಹಿಂದೂ ಗೌಡ, ಒಬ್ಬ ಹಿಂದೂ ಒಕ್ಕಲಿಗ, ಒಬ್ಬ ಹಿಂದೂ ಹರಿಜನ. ಹಿಂದೂ ಆಗೋದು ಯಾವಾಗ ಅನ್ನೋ ಪ್ರಶ್ನೆ ಇತ್ತು. ಆದರೆ ಈಗ ನೋಡ್ತಾ ಇದ್ದೀವಿ, ಹಿಂದೂಗಳು ಮತ್ತೊಮ್ಮೆ ನಮ್ಮ ಜಾತಿ ಪ್ರೇಮ ಎಷ್ಟೇ ದೊಡ್ಡದಿರಲಿ, ನಮ್ಮ ಜಾತಿ ಯಾವುದೇ ಇರಲಿ, ಅದೇನಿದ್ರು ನಮ್ಮ ಮನೆ ದೇವ್ರ ಕೋಣೆಗೆ ಸೀಮಿತ. ಮನೆ ದೇವ್ರ ಕೋಣೆನ ದಾಟಿ ಮನೆ ಹೊಸಲು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ ಎಲ್ಲವನ್ನೂ ಬದಿಗಿಟ್ಟು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟು ಧರ್ಮ ಉಳಿಸುವಂಥ ಕೆಲಸವನ್ನು ಹಿಂದೂಗಳು ಮಾಡ್ತಿದ್ದೀವಲ್ಲ, ಈ ಸಂಘಟನೆ ಬಲ ಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ. ಕೃಷ್ಣ ಹೇಳಿದ್ದನ್ನೇ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದ ಶ್ರೀಕೃಷ್ಣ ಪರಮಾತ್ಮ ಕರೆ ಕೊಟ್ಟು, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾರ್ಷಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಟತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಥಾತ್ ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪಿ ನಿಲ್ಲುತ್ತೋ ಆಗೆಲ್ಲ ದೇಶ ಧರ್ಮದ ರಕ್ಷಣೆ ಮಾಡಲಿಕ್ಕೆ, ಶಿಷ್ಟರನ್ನು ರಕ್ಷಿಸಿ ದುಷ್ಟರನ್ನು ನಾಶ ಮಾಡಲಿಕ್ಕೆ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕೊಟ್ಟಂಥ ಕರೆ. ಆ ಕರೆಗೆ ಜೀವಂತ ಸಾಕ್ಷಿಯಾಗಿ ಎಲ್ಲ ಮಹನೀಯರು ಎದ್ದು ಬಂದರು. ಧರ್ಮ ದೇಶ ಇನ್ನೇ ನಾಶದಂಚಿಗೆ ಹೋಗಬೇಕು. ಆಗ ಶಂಕರಾಚಾರ್ಯ ಎದ್ದು ಬಂದರು, ರಾಮಾನುಜರು ಎದ್ದು ಬಂದರು, ಮಧ್ವರು ಎದ್ದು ಬಂದರು, ರಮಣ ಮಹರ್ಷಿ ಬಂದರು, ರಾಮಕೃಷ್ಣರು ಬಂದರು, ಸ್ವಾಮಿ ವಿವೇಕಾನಂದರು ಬಂದರು. ಎಲ್ಲರೂ ಬಂದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಧರ್ಮವನ್ನು ಉಳಿಸಿದ್ದಾರೆ. ಇಲ್ಲಿ ಹಾಕಿದ್ದಾರಲ್ಲ ಅಷ್ಟೂ ಜನರ ಭಾವಚಿತ್ರಗಳು, ಭಗತ್ ಸಿಂಗಿಂದ ಹಿಡಿದು ಸಾವರ್ಕರ್ರವರೆಗೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಬಹುಶಃ ಭಾರತ ಕಂಡಂಥ ಮತ್ತೊಬ್ಬ ಶಿವಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ಅಂಥ ಬೋಸರಿಂದ ಹಿಡಿದು ಗುರುಗೋವಿಂದ ಸಿಂಗರವರೆಗೆ ಒತ್ತಿ ಬರುತ್ತಿಯ ದಾಸ್ಯತೆಯ ಕಾರ್ಗತ್ತಲು ನಿಶಿವ ಭೂಪರು, ಸುತ್ತಮುತ್ತಲೆಯ ಮೊಘಲರ ಛಾಯೆಯನ್ನು ಕತ್ತರಿಸುತ್ತಲಿ ರಾಣರು, ತಾ ಹೆತ್ತ ಸುತರ ಆತ್ಮಾರ್ಪಣೆಗೆ ತಾನಿಂತ ಗುರು ಗೋವಿಂದರು ಎತ್ತರಿಸಿ ಗರ್ಜಿಸುತ್ತಲಿರುವರು. ಕಿತ್ತು ಬಿಸಿಡಿರಿ ಜಾಡ್ಯವ, ಕಿತ್ತು ಬಿಸಿಡಿರಿ ಜಾಡ್ಯವ. ಅಸಡ್ಡೆಯನ್ನು ಬಿಟ್ಟು ಹಿಂದೂಗಳು ಭಾರತೀಯರು ಜಾಗೃತರಾಗಿ ನಿಮ್ಮ ಸಂಸ್ಕೃತಿಯ ರಕ್ಷಣೆಗೆ. ನಿಜವಾಗ್ಲೂ ಹೇಳಬೇಕು, ಆ ಹಾದಿನಲ್ಲಿ ನಾವು ನಡೀತಾ ಇದ್ದೀವಿ, ನಾವು ಜಾಗೃತರಾಗಿದ್ದೀವಿ. ಈ ಸಂಘಟನೆ ಬಲದಿಂದ ದೇಶದಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದೀವಿ. ಈ ಸಂಘಟನೆ ಬಲ ಮುಂದುವರಿಸಬೇಕು. ಯಾಕಂದರೆ ಕೃಷ್ಣ ಕೊಟ್ಟಂಥ ಆದರ್ಶ, ಪ್ರತಿಯೊಂದು ಯುಗದಲ್ಲಿ ಧರ್ಮ ರಕ್ಷಣೆಗೆ ಅವತರಿಸ್ತೀನಿ ನಾನು, ಆದರೆ ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರ. ಕೃತಯುಗದಲ್ಲಿ ಅವತರಿಸ್ತೆ, ತ್ರೇತಾಯುಗದಲ್ಲಿ ಅವತರಿಸ್ತೆ, ದ್ವಾಪರ ಯುಗದಲ್ಲಿ ಅವತರಿಸ್ತೆ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರದಲ್ಲಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗಿರೋದು ಯಾವುದು? ಒಂದೇ ಒಂದು ಮಾರ್ಗ. ಶ್ರೀಕೃಷ್ಣ ಪರಮಾತ್ಮ ಆದರ್ಶ ಕೊಟ್ಟರು, ಸಂಘಶಕ್ತಿ ಕಲಿಯುಗೆ. ಸಂಘಟನೆಯ ಬಲದಿಂದ ಮಾತ್ರ ಧರ್ಮ, ದೇಶ, ಸಂಸ್ಕೃತಿಯ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಅಪಾರ ಭೂಮಿ ವಿಸ್ತಾರ ಅಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನಾಹೀನ ಪ್ರಭವೇನಾತ್ಮ ರಕ್ಷಣೆ. ತುದಿ ಕಾಣದಷ್ಟು ಅಪಾರ ಭೂಮಿ ಇದ್ರು, ಆ ಭೂಮಿ ಒಳಗೆ ಅಗಣ್ಯವಾದಂಥ ಜನರ ಸಂಖ್ಯೆ ಇದ್ದು, ಆ ಜನರ ಮಧ್ಯದಲ್ಲಿ ಸಂಘಟಿತ ಬಲ ಇರಲಿಲ್ಲ ಅಂದರೆ ದೇಶ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಸಂಸ್ಕೃತಿ ರಕ್ಷಣೆಗಿರೋದು ಏಕೈಕ ಮಾರ್ಗ ಸಂಘಟಿತ ಭಾವ. ಆದ್ದರಿಂದ ಹಿಂದೂ ಸಮಾಜ ಸಂಘಟಿತರಾಗೋಣ, ನಮ್ಮ ದೇಶ ಧರ್ಮದ ಸಂಸ್ಕೃತಿಯ ಉಳಿವಿಗೋಸ್ಕರ ಶ್ರಮವನ್ನು ಪಡೋಣ. ನನ್ನ ನೆಚ್ಚಿನ ಬಂಧುಗಳೇ, ಏನು ಮಾಡ್ತೀವೋ ಇಲ್ವೋ ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಮನೆಯಿಂದ ಶುರುವಾಗಲಿ. ಗೋಪಾಲ್ಜಿಯವರು ರಾಮ ಮಂದಿರದ ಇಡೀ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸ್ಕೊಂಡಂಥವ್ರು. ಕಾರ್ಯಾಲಯದಲ್ಲಿ ಕೂತು ಮಾತಾಡಬೇಕಾದ್ರೆ ನನಗೆ ಹೇಳಿದ್ರು, ಮಗಳೇ ರಾಮ ಮಂದಿರ ಕಟ್ತೀವಮ್ಮ ನಾವು. ರಾಮ ಮಂದಿರ ಕಟ್ಟೋಕ್ಕೂ ಅನೇಕ ತಿಂಗಳುಗಳ ಹಿಂದೆ ಕೂತ್ಕೊಂಡು ಅವ್ರು ಹೇಳ್ತಾ ಇದ್ರು, ರಾಮ ಮಂದಿರ ಕಟ್ತೀವಮ್ಮ ನಾವು. ಮಂದಿರ ಕಟ್ಟಿದ ನಂತರ ಮುಂದಿನ ಗುರಿ ಯಾವುದು ನಮ್ಮದು? ಹಿರಿಯರು ನನಗೆ ಹೇಳಿದ್ರು, ಮಂದಿರ ಕಟ್ಟುವಂಥ ಉಸ್ತುವಾರಿ ನಾವು ವಹಿಸ್ಕೊಂಡಿದ್ದೀವಿ. ಮಂದಿರ ಕಟ್ಟಿದ ನಂತರ ಭಾರತಕ ಪ್ರತ್ಯೇಕ ಗರ್ ಅಯೋಧ್ಯ ಬನಾಯಂಗೆ, ಭಾರತದ ಮನೆಯನ್ನು ಅಯೋಧ್ಯೆಯನ್ನಾಗಿಸುವಂಥ ಸಂಕಲ್ಪವನ್ನು ತೊಟ್ಟು ಕೆಲಸವನ್ನು ನಿಮ್ಮ ಪೀಳಿಗೆ ಮಾಡಬೇಕಾಗಿದೆ ಮಗಳೇ ಅಂತ ಗೋಪಾಲ್ಜಿಯವರು ನನಗೆ ಹೇಳಿದರು. ಆ ಕೆಲಸವನ್ನು ಈಗ ಮಾಡಬೇಕು. ನನ್ನ ನೆಚ್ಚಿನ ಬಂಧುಗಳು, ಮನೆ ಅಯೋಧ್ಯೆ ಆಗಲಿ, ಮನೆಯಲ್ಲಿ ಮಕ್ಕಳು ರಾಮರಾಗಲಿ, ಮನೆಯಲ್ಲಿರುವಂಥ ಮಕ್ಕಳು ಸೀತಾಮಾತೆ ಆದರ್ಶವನ್ನು ಪಡೀಲಿ. ಮನೆ ಅಯೋಧ್ಯೆ ಆದಾಗ ಇಡೀ ದೇಶ ರಾಮರಾಜ್ಯ ಆಗುತ್ತೆ. ಆ ಕೆಲಸವನ್ನು ನಾವು ಮಾಡಬೇಕು. ಒಮ್ಮೆ ರಾಮರಿಗೆ, ಈಗಾಗಲೇ ದೇಶದಲ್ಲಿ ರಾಮರಿಗೆ ಜಯ ಆಗಿದೆ. ರಾಮರಿಗೆ ಜಯ ಆಯಿತು ಅಂದರೆ ಧರ್ಮಕ್ಕೆ ಜಯ ಆಯಿತು ಅಂತ. ರಾಮರಿಗೆ ಜಯ ಆದರೆ ಮುಗೀತು. ರಾಮರಿಗೆ ಜಯ ಆದಲ್ಲೆಲ್ಲ ಧರ್ಮಕ್ಕೆ ಜಯ ಆಗಿದೆ. ಇದನ್ನು ನಮ್ಮ ಪೂರ್ವಿಕರು ನಮಗೆ ಹೇಳಿಕೊಟ್ಟಿದ್ದಾರೆ. ರಘುವೀರ ಗದ್ಯಂನಲ್ಲಿ ನಮ್ಮ ಪೂರ್ವಿಕರು ಹೇಳ್ತಾರೆ, ಬರೀತಾರೆ. ದಶವದನ ದಮಿತ ದೈವತ ಪರಿಷತ್ ಅಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲಕಮಲ ದಿವಾಕರ ದಿವಿಷದಧಿಪತಿ ರಣಸ ಶರಣ ಚತುರ ದಶರಥ ಚರಮರಣ ವಿಮೋಚನ ಕೋಶಲ ಸುತಾ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾಧ್ವರ ರಣಾಧ್ವರ ಧುರ್ಯ ಭವ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತಣ ಧೂರ್ಲಳಿತ ದೋರ್ಲಳಿತ ತಣುತರ ವಿಷಿಕ ವಿತಾಡಣ ವಿಕಟಿತ ವಿಶರಾರು ಶರಾರು ತಾಟಕೆ ಅಂತ ನಮ್ಮ ಪೂರ್ವಿಕರು ಹೇಳಿದ್ರು. ಯಾವಾಗೆಲ್ಲ ಧರ್ಮ ಸಂಕಟ ಬಂದಿದ್ಯೋ ಆಗೆಲ್ಲ ಧರ್ಮದ ಉಳಿವಿಗೆ ರಾಮರು ಅವತರಿಸಿದ್ದಾರೆ. ರಾಮರಿಗೆ ಎಲ್ಲೆಲ್ಲಿ ಜಯ ಆಗಿದೆಯೋ ಅಲ್ಲೆಲ್ಲ ಧರ್ಮಕ್ಕೆ ಜಯ ಆಗಿದೆ. ದಶವದನ ದಶಮುಖ ರಾವಣನನ್ನು ಸಂಹಾರ ಮಾಡಲಿಕ್ಕೆ ರಾಮರು ದಶರಥನಂದನಾಗಿ ಬಂದು ನಿಂತರು. ರಾವಣನ ಸಂಹಾರ ಆಯಿತು, ಅಲ್ಲಿ ರಾಮರಿಗೆ ಜಯ ಆಯಿತು, ಅರ್ಥಾತ್ ಧರ್ಮಕ್ಕೆ ಜಯ ಆಯಿತು.
ಗುರುಗಳ ಯಜ್ಞಕ್ಕೆ ರಾಕ್ಷಸರು ತೊಂದರೆಯನ್ನು ಉಂಟು ಮಾಡಬೇಕಾದ್ರೆ ಕೋದಂಡರಾಮನಾಗಿ ಎದ್ದು ನಿಂತ ರಾಮ. ಅಲ್ಲಿ ರಾಕ್ಷಸರ ಸಂಹಾರವನ್ನು ಮಾಡಿದ್ರು, ಅಲ್ಲಿ ರಾಮರಿಗೆ ಜಯ ಆಯಿತು, ಧರ್ಮಕ್ಕೆ ಜಯ ಆಯಿತು. ತಾಟಕಿ ಎಂಬ ರಾಕ್ಷಸೆ ಮತ್ತು ಆಕೆಯ ಮಕ್ಕಳ ಸಂಹಾರವನ್ನು ರಾಮರು ಮಾಡಿದ್ರು, ಅಲ್ಲಿ ರಾಮರಿಗೆ ಜಯ ಆಯಿತು. ಯಥಾಖಚಿತವಾಗಿ ಧರ್ಮಕ್ಕೆ ಜಯ ಆಯಿತು. ರಾಮರಿಗೆ ಜಯ ಆಗಿದ್ದೆಲ್ಲ ಧರ್ಮಕ್ಕೆ ಜಯ ಆಗಿದೆ. ರಾಮರಿಗೆ ಜಯ ಆಯಿತು ಅಂದರೆ ಧರ್ಮಕ್ಕೆ ಜಯ ಆಯಿತು. ಯಾಕೆ? ಧರ್ಮದ ಸ್ವರೂಪವೇ ರಾಮರು. ವಶಿಷ್ಠರು ಮುನಿಗಳ ಪರಿಚಯವನ್ನು ದಶರಥರಿಗೆ ಮಾಡಿಕೊಡ್ಬೇಕಾದ್ರೆ ಹೇಳುವಂಥ ಮಾತು, ರಾಮೋ ವಿಗ್ರಹಾನ್ ಧರ್ಮಃ ಅಂತ. ರಾಮ ಇಡೀ ಧರ್ಮವನ್ನು ವಿಗ್ರಹ ಸ್ವರೂಪದಲ್ಲಿ ನೋಡಬೇಕಂದ್ರೆ ರಾಮನನ್ನು ನೋಡಿದ್ರೆ ಸಾಕು. ಧರ್ಮದ ವಿಗ್ರಹ ಸ್ವರೂಪ ರಾಮ. ಆ ರಾಮರಿಗೆ ಜಯ ಆಯಿತು ಅಂದರೆ ಧರ್ಮಕ್ಕೆ ಜಯ ಆಯಿತು ಅಂತ. ಈಗಾಗಲೇ ರಾಮರಿಗೆ ದೇಶದಲ್ಲಿ ಜಯ ಆಗಿದೆ, ಅರ್ಥಾತ್ ಧರ್ಮಕ್ಕೆ ಜಯ ಆಗಿದೆ. ಇನ್ನು ಮುಂದಿನ ಕೆಲಸ ಇದೇ ಧಾರ್ಮಿಕತೆಯನ್ನು ಉಳಿಸ್ಕೊಂಡು ಮನೆಯನ್ನು ಅಯೋಧ್ಯೆಯನ್ನಾಗಿಸುವ ಮೂಲಕ ಇಡೀ ದೇಶವನ್ನು ರಾಮರಾಜ್ಯವಾಗಿ ನಿರ್ಮಾಣ ಮಾಡೋದು. ಈ ಕೆಲಸದಲ್ಲಿ ನಾವೆಲ್ಲರೂ ಶ್ರಮ ಪಡೋಣ ಅಂತ ಹೇಳ್ತಾ, ನನ್ನ ನೆಚ್ಚಿನ ಬಂಧುಗಳೇ, ಏನು ಮಾಡ್ತೀವಿ ಅಲ್ಲೋ, ತಾಯಂದಿರು ಸೇರಿದ್ದಾರೆ. ಬಹುಶಃ ತಾಯಂದಿರನ್ನ ನೋಡಿದಾಗ ಖುಷಿ ಆಗೋದು. ಅದಕ್ಕೆ ಇವತ್ತಿಗೂ ನಮ್ಮ ಮಠ ಮಂದಿರಗಳು ಉಳಿದಿದ್ದಾವೆ ಅಂದರೆ ಅದಕ್ಕೆ ಕಾರಣ ನಮ್ಮ ತಾಯಂದಿರೇ. ಆ ತಾಯಂದಿರು ನಮ್ಮ ಹಿಂದಿನ ಕಾಲದಲ್ಲೂ ಕೂಡ ತಮ್ಮ ಮನೆಯಲ್ಲಿ ದೀಪ ಹಚ್ಚುವ ಸಮಯಕ್ಕೆ ನಮ್ಮ ದೇವಸ್ಥಾನಗಳಿಗೆ ಒಂದು ದೀಪ ಹಚ್ಚಿದ್ದಾರೆ. ಏನಕ್ಕಂದರೆ ನಮ್ಮ ತಾಯಂದಿರಿಗೆ, ಹಿರಿಯರಿಗೆ ಸ್ಪಷ್ಟವಾಗಿ ತಿಳಿದಿತ್ತು, ಒಂದು ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿದ್ರೆ ಒಂದು ಮನೆ ಬೆಳಗುತ್ತೆ, ಅದೇ ಒಂದು ದೇವಸ್ಥಾನದಲ್ಲಿ ದೀಪ ಹಚ್ಚಿದ್ರೆ ಇಡೀ ಊರು ಬೆಳಗುತ್ತೆ ಅಂತ. ಆ ಜ್ಞಾನ ಇದ್ದಿದ್ದರಿಂದಲೇ ನಮ್ಮ ತಾಯಂದಿರು ದೇವಸ್ಥಾನಗಳಿಗೆ ಬರ್ತಾಯಿದ್ರು, ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ರು, ಕುಟುಂಬಸ್ಥರನ್ನ ಕರ್ಕೊಬಂದು ಮಠ ಮಂದಿರಗಳಲ್ಲಿ ಕೂರಿಸ್ತಾ ಇದ್ರು. ಆ ಶ್ರಮದ ಮೂಲಕ, ಆ ತಾಯಂದಿರು ಮಾಡಿದಂಥ ಕೆಲಸದ ಮೂಲಕ ನಮ್ಮ ಮಠ ಮಂದಿರಗಳು ಉಳಿದಿದ್ದಾವೆ. ಅದೇ ಪರಂಪರೆ ಈಗಲೂ ಮುಂದುವರಿಬೇಕಾಗಿದೆ. ತಾಯಂದಿರು ಮಕ್ಕಳಿಗೆ ಅದೇ ಸಂಸ್ಕಾರವನ್ನು ನೀಡುವ ಮೂಲಕ. ತಾಯಂದಿರ ಪಾತ್ರ ಬಹಳ ದೊಡ್ಡದು ಮಕ್ಕಳ ಜೀವನದಲ್ಲಿ. ಮನು ಹೇಳುವಂಥ ಮಾತು, ಮನುಸ್ಮೃತಿ 2ನೇ ಅಧ್ಯಾಯದ 165ನೇ ಶ್ಲೋಕದಲ್ಲಿ ಮನು ಹೇಳುತ್ತಾರೆ, ಉಪಾಧ್ಯಾಯ ದಶಾಚಾರ್ಯ ಆಚಾರ್ಯ ಶತಂಪಿತಾನ್ ಸಹಸ್ರತು ಪಿತ್ರನ್ ಮಾತ ಗೌರವೇನ ತಿರೀಚ್ಯತೆ. 10 ಜನ ಉಪಾಧ್ಯಾಯರಿಗೆ ಒಬ್ಬ ಆಚಾರ್ಯ ಸಮ, 100 ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ, ಆದರೆ ಅಂಥ 1000 ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನು ಬರೋದ್ರು. ಒಬ್ಬ ತಾಯಿಯಲ್ಲಿರ್ತಕ್ಕಂಥ ಸಾಮರ್ಥ್ಯ. ಆ ಒಬ್ಬ ತಾಯಿ ನಿಂತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟರೆ ಸಾಕು, ಮನೆಯಲ್ಲಿ ರಾಮರು ಹುಟ್ಟು ಬರ್ತಾರೆ, ಮನೆಯಲ್ಲಿ ಶಿವಾಜಿ ಹುಟ್ಟು ಬರ್ತಾರೆ. ಈಗಿನ ಕಾಲದಲ್ಲಿ ಅದರಲ್ಲೂ ತಾಯಂದಿರಿಗೆ ಕೆಲಸ ಮಾಡಲೇಬೇಕಾಗಿದೆ. ಮಕ್ಕಳಿಗೆ ಏನಕ್ಕೆ ಸಂಸ್ಕಾರ ಕೊಡಲೇಬೇಕು ಅಂದರೆ ಈಗಾಗಲೇ ನಾವು ಸಮಾಜ ನೋಡ್ತಾ ಇದ್ದೀವಿ. ನಮ್ಮದೇ ದೇಶದಲ್ಲಿ ಎಷ್ಟು ಸಮಾಜಘಾತಕ ಕೃತ್ಯಗಳು, ನಮ್ಮ ಹೆಣ್ಣು ಮಕ್ಕಳ ಕೊಲೆಗಳು, ನಮ್ಮ ಹಿಂದೂ ಕಾರ್ಯಕರ್ತರ ಕೊಲೆಗಳು. ನನ್ನ ನೆಚ್ಚಿನ ಬಂಧುಗಳು, ಈಗಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಸಂಘಗೀತೆಯಲ್ಲಿ ಬರುವಂಥ ಒಂದು ಸಾಲು, ಕೌರವರು ಸುತ್ತ ನೆರೆಗಿರಲು ಕ್ಷುದ್ರ ದೌರ್ಬಲ್ಯಕ್ಕಿನ್ನೆಲ್ಲಿ ಹತಾಣ, ಪಾಂಚಜನ್ಯವು ಮೊಳಗಿ ಧರ್ಮಯುಗದ ಕರೆಗೆ ಪಾಂಡವಗೆ ರೋಮಾಂಚನ. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಸುತ್ತಮುತ್ತಲೂ ಕೌರವರಿದ್ದಾರೆ. ಸಮಾಜವನ್ನು ಉಳಿಬೇಕು ಅಂತ ಸಮಾಜಘಾತಕ ಕೃತ್ಯಗಳು ಎದ್ದು ನಿಂತಿದ್ದಾವೆ. ಅಂಥ ಶಕ್ತಿಗಳ ನಡುವೆಯೂ ಕೂಡ, ಕಷ್ಟ ಕಾರ್ಪಣ್ಯಗಳ ನಡುವೆಯೂ ಕೂಡ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮನೆಯಿಂದ ಶುರು ಮಾಡೋಣ. ಯಾರ ನಾಶ ಮಾಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಉಳಿವಿಗೆ ನಾವು ಶ್ರಮ ಪಟ್ಟರೆ ಸಾಕು. ನಮ್ಮ ಧರ್ಮದ ಜಾಗೃತಿ ಮನೆಯಿಂದ ಶುರುವಾದರೆ ಸಾಕು. ಮನೆಯ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ, ಒಂದೊಂದು ಹಿಂದೂ ಮಗುವಿಗೂ ಶಾಲೆ ಶಿಕ್ಷಣದ ಜೊತೆಗೆ 1ನೇ ತರಗತಿಯಿಂದ ರಾಮಾಯಣ, 5ನೇ ತರಗತಿಯಿಂದ ಮಹಾಭಾರತ, 10ನೇ ತರಗತಿಯಿಂದ ಭಗವದ್ಗೀತೆ, ಸಾಕು. ಇಷ್ಟು ಮಾಡಿದ್ರೆ ಧರ್ಮ ಉಳಿಯುತ್ತೆ. ಇಷ್ಟೇ ಮಾಡಬೇಕಾಗಿರೋದು ನಾವು. ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ, ನಮ್ಮ ಮಕ್ಕಳ ಮುಂದೆ ಭಗವದ್ಗೀತೆ ಓದಪ್ಪ ಅಂದರೆ ನಮ್ಮ ಮಕ್ಕಳಿಗೆ ಮೊದಲಿಂದಲೂ ಸ್ಟೀರಿಯೋಟೈಪ್ ತುಂಬಿಸಿದ್ದಾರೆ. ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಓದಲಿಕ್ಕಿರೋದೇ ವೃದ್ಧಾಪ್ಯದಲ್ಲಿ. ಕೂದಲೆಲ್ಲ ಬೆಳ್ಳಗಾಗಿ ಅಲ್ಲೆಲ್ಲ ಉದುರಿರ್ಬೇಕಾದ್ರೆ ಇನ್ನೇನೂ ಮಾಡ್ಲಿಕ್ಕಾಗೋದಿಲ್ಲ ಅಂದಾಗ ಹರೇ ರಾಮ ಹರೇ ಕೃಷ್ಣ ಅಂದ್ಕೊಂಡು ಕೂತ್ಕೊಳ್ಳಪ್ಪ, ಆ ಸಮಯದಲ್ಲಿ ನಿನ್ನ ಗ್ರಂಥಗಳನ್ನು ಓದು ಅಂತ. ಮೌಢ್ಯ, ಭ್ರಮೆ, ಏನೂ ಮಾಡಲಿಕ್ಕಾಗೋದಿಲ್ಲ. ಅಂಥವ್ರಿಗೆ ತಿಳಿಸಿ ಹೇಳಬೇಕು ನಾವು. ಭಗವದ್ಗೀತೆ ಇರೋದು ವೃದ್ಧಾಪ್ಯದಲ್ಲಿ ಓದಲಿಕ್ಕಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂಥ ಕರೆ ಯಾವುದು? ಸನ್ಯಾಸತ್ವ ಸ್ವೀಕರಿಸುವಂತಲ್ಲ. ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂಥ ಕರೆ ಯಾವುದು? ಅರಣ್ಯಕ್ಕೆ ಹೋಗು, ವರ್ಣಾಶ್ರ ಅಲ್ಲ. ವೃದ್ಧಾಪ್ಯದಲ್ಲಿ ಅರಣ್ಯಕ್ಕೆ ಹೋಗುವಂಥ ಕರೆಯನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಕೊಡಲಿಲ್ಲ. ಕೊಟ್ಟಂಥ ಕರೆ ಯಾವುದು? 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ, ಕುತಸ್ತ್ವ ಕಶ್ಮಲಬಿದಂ ವಿಷಮೇ ಸಂಪುಟ ಸ್ಥಿತಂ ಅನಾರ್ಯ ದುಷ್ಟನ ಸ್ವರ್ಗಂ ಅಕೃತಿಕರಂ ಅರ್ಜುನ ಕ್ಲೈಭ್ಯಮಸ್ಮಗ ಪಾರ್ಥ ನೈತ ಪದ್ಯದೆ ಶುದ್ಧ ಹೃದಯ ದೌರ್ಬಲ್ಯಂ ತೆಕ್ತೋದಿಷ್ಠ ಪರಂತಪ. ಅರ್ಜುನ, ಏನು ಮಾಡ್ತಾ ಇದೆಯಾ ನೀನು? ಎಲ್ಲವನ್ನು ಬಿಟ್ಟು ನಾನು ಅರಣ್ಯಕ್ಕೆ ಹೋಗ್ತೀನಿ ಅನ್ನೋ ಸನ್ಯಾಸತ್ವ ಭಾವದಲ್ಲಿ ಕೂತಿದೆಯಲ್ಲ, ಈ ಸಂದರ್ಭದಲ್ಲ. ನಿನ್ನ ಕ್ಷತ್ರಿಯ ಧರ್ಮವನ್ನು ನೆನಪಿಸ್ಕೊಳ್ಳಪ್ಪ. ಆರ್ಯರ ಇಡೀ ಜನಾಂಗಕ್ಕೆ ಅವಮಾನ ಮಾಡ್ತಾ ಇದ್ದೀಯ ನೀನು. ಆರ್ಯರ ಜನಾಂಗ ಕೊಟ್ಟಂತ ಮಾತು ಯಾವುದು? ಯುದ್ಧದಲ್ಲಿ ಮಣದು ರಣಾಂಗಣಕ್ಕೆ ಆಹುತಿಯಾಗಿ ವೀರಸ್ವರ್ಗವನ್ನು ಪ್ರಾಪ್ತಿಯಾಗಬೇಕು ಅಂತ. ಆ ಕ್ಷತ್ರಿಯ ಕುಲದ ಜ್ಞಾನವನ್ನು ನೆನಪಿಸ್ಕೋ. ಕೈಯಲ್ಲಿ ಧನುರ್ವಿದ್ಯೆ ಕೊಟ್ಟಿದ್ದಾರೆ ನಿನ್ನ ಗುರುಗಳು. ಆ ಧನುರ್ವಿದ್ಯೆಯನ್ನು ನೆನಪಿಸ್ಕೊಂಡು ಕೈಯಲ್ಲಿ ಗಾಂಡೀವವನ್ನು ಹಿಡಿದು ಶತ್ರುಗಳ ನಾಶವನ್ನು ಮಾಡಿ ಧರ್ಮ ರಕ್ಷಣೆಗೆ ಸಿದ್ಧವಾಗಪ್ಪ ಅಂತ ಯುದ್ಧಕ್ಕೆ ಕರೆ ಕೊಟ್ಟರು. ಯುದ್ಧ ಮಾಡೋದು ಯಾವಾಗ? ವೃದ್ಧಾಪ್ಯದಲ್ಲಿ ಯುದ್ಧ ಮಾಡ್ಲಿಕ್ಕಾಗುತ್ತಾ? ಯೌವನದಲ್ಲಿ ಯುದ್ಧ ಮಾಡಬೇಕು. ಈ ಜೀವನದ ಯುದ್ಧಕ್ಕೆ ಜಗತ್ತಿನ ದಿ ಬೆಸ್ಟ್ ಮೋಟಿವೇಶನಲ್ ಬುಕ್ ಭಗವದ್ಗೀತೆ. ಆ ಭಗವದ್ಗೀತೆಯನ್ನು ಯುವಕರಲ್ಲದೆ ಇನ್ನು ಯಾರು ಓದಬೇಕಾಗಿದೆ? ಆ ಯುವಕರಿಗೆ ಭಗವದ್ಗೀತೆ ಓದಿಸೋಣ ನನ್ನ ನೆಚ್ಚಿನ ಬಂಧುಗಳೇ. ಆ ಮಕ್ಕಳಿಗೆ
ಏನು ಮಾಡ್ತೀವಲ್ಲೋ ಕನಿಷ್ಠ ಪಕ್ಷ ಭಜನೆಗಳನ್ನು, ಶ್ಲೋಕಗಳನ್ನು ಆ ಮಕ್ಕಳ ಬಾಯಿನಲ್ಲಿ ಹೇಳಿಸುವ ಮೂಲಕ ಧರ್ಮ ಸಂಸ್ಕೃತಿ ಉಳಿವಿಗೆ ಶ್ರಮ ಪಡೋಣ ಅಂತ ಹೇಳ್ತಾ, ನನಗೆರಡು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಹಿರಿಯರಿಗೂ ಹಾಗೂ ಗುರು ಮಹಾರಾಜರು ಶಾರದಾ ಮಾತೆ ನನ್ನ ಕೈಲಾಡಿಸಿರುವಂಥ ಎರಡು ಮಾತನ್ನು ಕೇಳಿಸ್ಕೊಂಡಂಥ ಎಲ್ಲ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣೆ ಹಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ, ಹರಿ ಓಂ ತತ್ ಸತ್, ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಸಾರಥಿ ಸತ್ಯಂ ಪರಂ ಧೀಮಹಿ.